Welcome to online class students. So today we're going to learn about what are the important definitions and types of supplies. This is very important as point of examination as well as the problem part. To solve the problem part, you need to understand this concept thoroughly. ಸೊ ಇದು ಅರ್ಥ ಆಗದೇ ಇದ್ದರೆ ನೀವು ಪ್ರಾಬ್ಲಮ್ ಪಾರ್ಟ್ ಮಾಡಲಿಕ್ಕೆ ತುಂಬ ಡಿಫಿಕಲ್ಟ್ ಆಗ್ತದೆ. ಇದಕ್ಕೆ ರಿಲೇಟೆಡ್ ಆದಂಥ ಪ್ರಾಬ್ಲಮ್ ಪಾರ್ಟ್ ಉಂಟು. ಸೊ ಹಾಗಾಗಿ ಬಿ ಕಾನ್ಸಂಟ್ರೇಟ್. ಆ್ಯಂಡ್ ಅನದರ್ ಥಿಂಗ್, ಇದರಲ್ಲಿ ಈ ಕ್ಲಾಸಲ್ಲಿ ಫುಲ್ ಏನು ಮಾಡ್ತೇನೆ ಎಲ್ಲದನ್ನು ಸಹ ನೋಟ್ಸಲ್ಲಿ ತರೋವಾಗಿ ಬರಿಬೇಕು. ನೋ ಆಪ್ಷನ್. ನಿಮ್ಮ ಹತ್ರ ಬುಕ್ ಇಂತ ಇಲ್ವಾ, ದಟ್ ಡಸಂಟ್ ಮ್ಯಾಟರ್ ಫಾರ್ ಅಸ್. ನಿಮ್ಮ ಹತ್ರ ನೋಟ್ ಬುಕ್ ಇದ್ದರೂ ಸಹ ಯಾವ ಟು ರೈಟ್ ದೀಸ್ ಥಿಂಗ್ಸ್, ಈ ಡೆಫಿನೇಷನ್ಸನ್ನು ಬರ್ಕೊಳ್ಬೇಕು. ಅಟ್ ಸೇಮ್ ಟೈಮ್ ಯಾವ ಟು ಸಬ್ಮಿಟ್ ದ ನೋಟ್ಸ್. ಸೊ ಲುಕ್ ಎಟ್ that important definitions and types of GSTs, types of supplies. So based on the recipient, the broad classification has made inward supply, outward supply. ಸೊ ಬೇಸ್ಡ್ ಆನ್ ರಿಸಿಪಿಯೆಂಟ್ ಅಂದರೆ ರಿಸೀವ್ ಮಾಡುವನು ಇರ್ತಾನಲ್ಲ, ಅವನನ್ನು ಬೇಸಾಗಿ ಇಟ್ಕೊಂಡು ಟೂ ಟೈಪ್ಸ್ ಆಫ್ ಸಪ್ಲೈಸನ್ನು ಮಾಡಿದ್ದಾರೆ. ಒಂದು ಇನ್ವರ್ಡ್ ಸಪ್ಲೈ, ಮತ್ತೊಂದು ಔಟ್ವರ್ಡ್ ಸಪ್ಲೈ. ಇನ್ವರ್ಡ್ ಸಪ್ಲೈ ಮತ್ತು ಔಟ್ವರ್ಡ್ ಸಪ್ಲೈ ಅಂತ ಎರಡು ಟೈಪ್ ಇದು ಸಪ್ಲೈಸನ್ನು ಮಾಡಿದ್ದಾರೆ. ಸೊ ವಿಲ್ ಸಿ ವಾಟ್ ಆಕ್ಚುಲಿ ದ meaning of inward supply and outward supply. So if you see over there, so meaning and scope of supply. Inward supply in relation to the person shall mean recipient of goods or services, whether it's by purchase or acquisition or any other means, whether or not any consideration. ಸೊ ಇನ್ವರ್ಡ್ ಸಪ್ಲೈ ಅಂದರೆ ಏನಾಗಿರ್ತದೆ, ಪರ್ಚೇಸ್ ಆಗಿರ್ಬೋದು ಅಥವಾ ಅಕ್ವಿಸಿಷನ್ ಆಗಿರ್ಬೋದು, ಅಥವಾ ಯಾವುದೇ ಥರದಲ್ಲಿ ಅದನ್ನು ತಗೊಂಡಿದ್ರೆ ಅಥವಾ ನಮಗೆ ಬಂದಿದ್ದರೆ ದುಡ್ಡು ಕೊಟ್ಟು ದುಡ್ಡು ಕೊಡೋದೇ ಸಹ ಆಗಿರ್ಬೋದು. ವಿತ್ ಕನ್ಸಿಡರೇಷನ್ ಆರ್ ವಿತೌಟ್ ಕನ್ಸಿಡರೇಷನ್ ಆದರೂ ಸಹ ಅಷ್ಟೇ, ಅದನ್ನು ನಾವೇನಂತ ಕನ್ಸಿಡರ್ ಮಾಡ್ತೇವೆ, ಇನ್ವರ್ಡ್ ಸಪ್ಲೈ. ಇನ್ ಸಿಂಪಲ್ ವರ್ಡ್ಸಲ್ಲಿ ನಾವು ಹೇಳ್ಬೇಕಾದ್ರೆ, ವಿಚ್ ಈಸ್ ಕಮ್ಸ್ ಫಾರ್ ಅಸ್, that may be in form of purchase, that may be in form of acquisition, that may be in form of any other forms. Which it comes for us, that will be considered as inward supply. ನಮಗೆ ಬರೋದನ್ನು ಅಥವಾ ಪರ್ಚೇಸನ್ನು ನಾವೇನಂತ ಕನ್ಸಿಡರ್ ಮಾಡ್ತೇವೆ, ಇನ್ವರ್ಡ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ದಟ್ ಇಸ್ ದ ಥಿಂಕ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್. ವೆರಿ ಸಿಂಪಲ್ ಡೆಫಿನೇಷನ್, ಇನ್ವರ್ಡ್ ಸಪ್ಲೈ. ದ ನೆಕ್ಸ್ಟ್ ಒನ್, ಔಟ್ವರ್ಡ್ ಸಪ್ಲೈ. ಔಟ್ವರ್ಡ್ ಸಪ್ಲೈಯನ್ನು ನೀವು ಈಗಾಗಲೇ ಗೆಸ್ ಮಾಡಿರ್ಬೋದು. ಇನ್ವರ್ಡ್ ಸಪ್ಲೈ ಡೆಫಿನೇಷನ್ ಕೇಳಿದ ತಕ್ಷಣ, ಔಟ್ವರ್ಡ್ ಸಪ್ಲೈಯಿಂಗ್ ಈಸ್ ನಥಿಂಗ್ ಬಟ್ the relation to the person shall mean supply of goods and services, whether it is a sale, transfer, barter, exchange, license, rental, lease, disposal of agreement agreed to be made such person in course of furtherance of the business. ಔಟ್ವರ್ಡ್ ಸಪ್ಲೈ ಅಂತ ಹೇಳಿದರೆ ಸೇಲ್ ಆಗಿರ್ಬೋದು, ಟ್ರಾನ್ಸ್ಫರ್ ಆಗಿರ್ಬೋದು, ಎಕ್ಸ್ಚೇಂಜ್ ಆಗಿರ್ಬೋದು, ಲೈಸೆನ್ಸ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಲೀಸ್ ಆಗಿರ್ಬೋದು, ಡಿಸ್ಪೋಸಲ್ ಆಫ್ ಎಂತ ಇರ್ಬೋದು, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎಲ್ಲ ಸಹ. ಅಂದರೆ ವಾಟ್ ಎವರ್ ದ ಥಿಂಗ್ಸ್ ಗೋ ಔಟ್ ಆಫ್ ಅಸ್, ನಮ್ಮಿಂದ ಏನು ಹೋಗ್ತದೆ ಅದನ್ನೆಲ್ಲ ನಾವು ಏನಂತ ಕನ್ಸಿಡರ್ ಮಾಡ್ತೇವೆ, ಔಟ್ವರ್ಡ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಗೂಡ್ಸಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು. ಏನು ಬಂದರೆ ಅದು ಇನ್ವರ್ಡ್ ಸಪ್ಲೈ ಆಗಿರ್ತದೆ, ಹೋದರೆ ಏನಾಗಿರ್ತದೆ, ಔಟ್ವರ್ಡ್ ಸಪ್ಲೈ ಆಗಿರ್ತದೆ. ದಟ್ ಇಸ್ ದ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್. So that is the simple definitions we have. The notes will barive. Then come to the what is actually supply, what is not supply, ಯಾವುದು ಸಪ್ಲೈ ಅಲ್ಲ ಅಂತ. ಸೊ ಯಾವುದೆಲ್ಲ ಸಪ್ಲೈ ಅಲ್ಲ, ದ ಆಕ್ಟಿವಿಟಿ ಟ್ರಾನ್ಸಾಕ್ಷನ್ ಸ್ಪೆಸಿಫೈಡ್ ಇನ್ ದಿ ಶೆಡ್ಯೂಲ್ 3rd, ದ ಸರ್ವಿಸಸ್ ಬೈ ದಿ ಎಂಪ್ಲಾಯಿ ಟು ದಿ ಎಂಪ್ಲಾಯರ್ ಇನ್ ಕೋರ್ಸ್ ಆಫ್ ರಿಲೇಷನ್ ಆಫ್ ಇಸ್ ಎಂಪ್ಲಾಯ್ಮೆಂಟ್. ಎಂಪ್ಲಾಯಿ ಮತ್ತು ಎಂಪ್ಲಾಯರ್ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಗೂಡ್ಸ್ ಎಕ್ಸ್ಚೇಂಜ್ ಆದರೆ ಅದನ್ನು ನಾವು ಸಪ್ಲೈ ಅಂತ ಕನ್ಸಿಡರ್ ಮಾಡೋದಿಲ್ಲ. ಅದರಲ್ಲಿ ಎಂಪ್ಲಾಯಿ ರಿಲೇಷನ್ಶಿಪ್ ಇರ್ತದೆ, ಅವನು ಹೇಳಿದ್ದು ಮಾಡಲಿಕ್ಕೋಸ್ಕರವೇ ಎಂಪ್ಲಾಯಿ ಇರ್ತಾನೆ. ಸೊ ಅವನಿಂದ ಅವನಿಗೆ ಗೂಡ್ಸ್ ಹೋದರೂ ಸಹ ಅದು ಸಪ್ಲೈ ಅಂತ ಕನ್ಸಿಡರ್ ಆಗೋದಿಲ್ಲ. ಸರ್ವಿಸಸ್ ಆಫ್ ಫಿನರಲ್, ಬರ್ನಲ್, ಕ್ರೆಮಿಟರ್ ಆರ್ ಮಾಟರ್ನಿಟಿ ಇನ್ಕ್ಲೂಡ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಡಿಸೀಸಸ್. ಏನಾದರೂ ಡಿಸೀಸಸ್ ಅಥವಾ ಅದಕ್ಕೆ ಸಂಬಂಧಪಟ್ಟಾಗೆ ಅಥವಾ ಕ್ಲೈಮೆಟಿಕ್ ಚೇಂಜಸ್ ಅಥವಾ ನ್ಯಾಚುರಲ್ ಇದಾದರೆ ಅದನ್ನು ಸಪ್ಲೈ ಅಂತ ಕನ್ಸಿಡರ್ ಮಾಡೋದಿಲ್ಲ. ಆಕ್ಷನಬಲ್ ಕ್ಲೈಮ್ಸ್ ಅದರ್ ದೆನ್ ದಿ ಲಾಟ್ರಿ, ಬೆಟ್ಟಿಂಗ್ ಆ್ಯಂಡ್ ಗ್ಯಾಮ್ಲಿಂಗ್. ಆಕ್ಷನಬಲ್ ಕ್ಲೈಮ್ಸನ್ನು ಸಹ ನಾವು ಸಪ್ಲೈ ಅಂತ ಕನ್ಸಿಡರ್ ಮಾಡೋದಿಲ್ಲ, ಲಾಟ್ರಿ ಮತ್ತು ಬೆಟ್ಟಿಂಗ್ ಗ್ಯಾಮ್ಲಿಂಗ್ ಬಿಟ್ಟು. Such activities as transaction undertaken by the central government, state government, any local authority which they are engaged as public authority may be notified by the government or recognized by the council. State governments, ಸೆಂಟ್ರಲ್ ಗೌರ್ಮೆಂಟ್ ಅಥವಾ GST ಕೌನ್ಸಿಲ್ ರೆಕಗ್ನೈಸ್ ಮಾಡಿರೋ ಅಥವಾ
ಗೌರ್ಮೆಂಟ್ ಅವರು ನೋಟಿಫೈಡ್ ಮಾಡಿರುವಂಥ ಯಾವುದೇ ಅಥಾರಿಟಿಯನ್ನು ಸಹ ನಾವು ಬೈಯಿಂಗ್ ಅಥವಾ ಸೇಲ್ ಮಾಡಿದರೆ ಅದನ್ನು ಏನಂತ ಕನ್ಸಿಡರ್ ಮಾಡೋದಿಲ್ಲ, ಸಪ್ಲೈ ಅಂತ ಕನ್ಸಿಡರ್ ಮಾಡೋದಿಲ್ಲ. ಸೊ ದಿಸ್ ಇಸ್ ಆಲ್ ವಿಚ್ ಇಸ್ ನಾಟ್ ಸಪ್ಲೈ ಆಫ್ ಗೂಡ್ಸ್. ಇದು ಬೇಕಂತ ಡೆಫಿನೇಷನ್ ಏನೇನು ಬರೀದು ಬೇಡ, ನಾಟ್ ಸಪ್ಲೈ ಅನ್ನೋ ನೋಟ್ಸಲ್ಲಿ, ಬಿಕಾಸ್ ದಿಸ್ ಓನ್ಲಿ ಫಾರ್ ಸೇಕ್ ಆಫ್ ಯುವರ್ ನಾಲೆಜ್, ಬರೆದು ಚಿಂತೆ ಇಲ್ಲ. ಸೊ ನೆಕ್ಸ್ಟ್ ಒನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದಕ್ಕೆ ಸಂಬಂಧಪಟ್ಟ ಪ್ರಾಕ್ಟಿಕಲ್ ಉಂಟು. ಬೇಸ್ಡ್ ಆನ್ ದಿ ಕಾಂಬಿನೇಷನ್ ಬೇಸ್ ಆಗಿ 3 ಕ್ಯಾಟಗರಿ ಮಾಡಿದ್ದಾರೆ. ದಟ್ ಈಸ್ ಕಂಪೋಸಿಟ್ ಸಪ್ಲೈ, ಮಿಕ್ಸ್ಡ್ ಸಪ್ಲೈ ಆ್ಯಂಡ್ ಕಂಟಿನ್ಯೂಸ್ ಸಪ್ಲೈ. Supply will be on the basis of combination divided into 3 categories. That is composite supply, mixed supply and continuous supply. ಈ ಕಾನ್ಸೆಪ್ಟನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು, ಬಿಕಾಸ್ ಪ್ರಾಕ್ಟಿಕಲ್ ಪಾರ್ಟ್ ಉಂಟು. ಕಂಪೋಸಿಟ್ ಸಪ್ಲೈಯನ್ನು ನೀವೇ ಐಡೆಂಟಿಫೈ ಮಾಡಬೇಕು, ಮತ್ತು ಮಿಕ್ಸ್ಡ್ ಸಪ್ಲೈಯನ್ನು ಸಹ ನೀವೇ ಐಡೆಂಟಿಫೈ ಮಾಡಬೇಕು. ಕಂಟಿನ್ಯೂಸ್ ಸಪ್ಲೈಗೆ ಏನು ಪ್ರಾಕ್ಟಿಕಲ್ ಪಾರ್ಟ್ ಇಲ್ಲ, ದಟ್ ಇಸ್ ಥಿಯರಿಟಿಕಲ್ ಆಸ್ಪೆಕ್ಟ್. ಬಟ್ ಕಂಪೋಸಿಟ್ ಮತ್ತು ಮಿಕ್ಸ್ಡ್ ಸಪ್ಲೈಗೆ ಪ್ರಾಕ್ಟಿಕಲ್ ಪಾರ್ಟ್ ಉಂಟು. So you should be in position to identify whether it is a composite supply or mixed supply. ಈ ಕ್ಲಾಸನ್ನು ಎಷ್ಟು ತರವಾಗಿ ಕೇಳ್ತೀರಾ ಅಷ್ಟು ಬೇಗ ನಿಮಗೆ ಅದು ಅರ್ಥ ಆಗ್ತದೆ, ಯಾವುದು ಕಂಪೋಸಿಟ್ ಮತ್ತು ಯಾವುದು ಫಿಕ್ಸ್ ಅಂತ. ಸೊ ಕಾನ್ಸಂಟ್ರೇಟ್ ನಾವು. ಸೊ ಕಂಪೋಸಿಟ್ ಸಪ್ಲೈ ಅಂದರೆ ಏನು ಅಂತ, ದ ಸಪ್ಲೈ ಮೇಡ್ ಬೈ ದಿ ಟ್ಯಾಕ್ಸೇಬಲ್ ಪರ್ಸನ್ ಟು ದಿ ರಿಸಿಪಿಯೆಂಟ್ compressing 2 or more supply of goods or services, any combination thereof, which are naturally blended or supplied conjunction with each other in ordinary course of trade, one of which a principal supply. ಸೊ ಕಂಪೋಸಿಟ್ ಸಪ್ಲೈ ಅಂದರೆ ಏನಾಗಿರ್ತದೆ, ಯಾರೇ ಒಬ್ಬ ಟ್ಯಾಕ್ಸೇಬಲ್ ಪರ್ಸನ್ ಆದವನು ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ, 2 or more ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಒಟ್ಟಿಗೆ ಕಾಂಬಿನೇಷನ್ ಅಥವಾ ಅದರದೊಟ್ಟಿಗೆ ಕಾಂಬಿನೇಷನನ್ನು ನಾವೇನಾದರೂ ಇನ್ನೊಬ್ಬ ಪರ್ಸನಿಗೆ ನ್ಯಾಚುರಲಿ ಬ್ಲೆಂಡೆಡ್ ಆಗಿರಬೇಕು, ನ್ಯಾಚುರಲ್ ಬ್ಲೆಂಡೆಡ್ ಆದ ಗೂಡ್ಸನ್ನು ಇನ್ನೊಬ್ಬ ಪರ್ಸನಿಗೆ ಆರ್ಡಿನರಿ ಕೋರ್ಸ್ ಆಫ್ ಟ್ರೇಡಲ್ಲಿ ಅಥವಾ ಟ್ರಾನ್ಸ್ಫರ್ ಮಾಡಿದರೆ ಅವನು ಇನ್ನೊಬ್ಬನಿಗೆ, ಅದನ್ನು ನಾವು ಕಂಪೋಸಿಟ್ ಸಪ್ಲೈ ಅಂತ ಕರಿತೇವೆ. ಕಂಪೋಸಿಟ್ ಸಪ್ಲೈ ಅಂದರೆ ಏನಾಗಿರ್ತದೆ, ಒಬ್ಬ ಪರ್ಸನ್ 2 ಅಥವಾ 2ಕ್ಕಿಂತ ಜಾಸ್ತಿ ಗೂಡ್ಸನ್ನು ಒಟ್ಟಿಗೆ ಸಪ್ಲೈ ಮಾಡೋದನ್ನು ನಾವು ಕಂಪೋಸಿಟ್ ಸಪ್ಲೈ ಅಂತ ಕರಿತೇವೆ. ಅಲ್ಲಿ ಯಾವಾಗ ಸಹ ಏನಾಗಿರ್ತದೆ, ಒಂದು ಪ್ರಿನ್ಸಿಪಲ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂತ ಇರ್ತದೆ, ಒಂದರಲ್ಲಿ ಮೇನ್ ಗೂಡ್ಸ್ ಅಂತ ಇರ್ತದೆ, ಅದಕ್ಕೆ ಸಪ್ಲಿಮೆಂಟರಿಯಾಗಿ ಇನ್ನು ಉಳಿದಿರುವಂಥ ಗೂಡ್ಸನ್ನು ನಾವು ಕೊಡ್ತೇವೆ. ಅದು ಮ್ಯಾಂಡೇಟ್ರಿ ಆಗಿರ್ತದೆ, ಆ ಗೂಡ್ಸ್ ಒಟ್ಟಿಗೆ ಅದನ್ನು ಕೊಡುವಂಥದ್ದು ಮ್ಯಾಂಡೇಟ್ರಿ ಆಗಿರ್ತದೆ, ಅದನ್ನು ನಾವು ಕಂಪೋಸಿಟ್ ಸಪ್ಲೈ ಅಂತ ಕರಿತೇವೆ. ಇಲ್ಲೊಂದು ಇಲಿಸ್ಟ್ರೇಷನ್ ಉಂಟು ನೋಡಿ, ವೇರ್ ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸಾಂಪಲ್ ಇದು. Where goods packed and transported with the insurance, the supply of goods, the packing material, transportation insurance is composite supply to the goods in the principal supply. ಸೊ ಇಲ್ಲಿ ಏನು ಎಕ್ಸಾಂಪಲ್ ಉಂಟಂತ ಹೇಳಿದರೆ, ಒಂದು ಗೂಡ್ಸನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಸಪ್ಲೈ ಮಾಡಲಿಕ್ಕೆ ಉಂಟು, ಅಂದರೆ ಟ್ರಾನ್ಸ್ಫರ್ ಮಾಡಲಿಕ್ಕಿದೆ. ಆ ಟೈಮಲ್ಲಿ ಏನು ಮಾಡ್ತಾರೆ, ಆ ಪರ್ಟಿಕ್ಯುಲರ್ ಗೂಡ್ಸನ್ನು ಪ್ಯಾಕಿಂಗ್ ಮಾಡ್ತಾರೆ, ಅದೊಂದು ಸರ್ವಿಸ್ ಆಯಿತು. ಮತ್ತು ಅದಕ್ಕೆ ಇನ್ಸೂರೆನ್ಸ್ ಮಾಡ್ತಾರೆ, ಅದು ಸಹ ಸರ್ವಿಸ್ ಆಯಿತು. ಸೊ ಅದನ್ನು ಮತ್ತೆ ಪ್ಯಾಕಿಂಗ್ ಮಾಡಿ ಮೆಟೀರಿಯಲನ್ನು ಕಳಿಸ್ತಾರೆ. ಸೊ ಇಲ್ಲಿ ಮೇನ್ ಗೂಡ್ಸ್ ಏನಾಗಿರ್ತದೆ, ಇಲ್ಲಿಗ ಗೂಡ್ಸ್ ಅಥವಾ ಮೇನ್ ಪ್ರಾಡಕ್ಟ್ ಯಾವುದಾಗಿರ್ತದೆ ಅಥವಾ ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಯಾವುದಾಗಿರ್ತದೆ, ಗೂಡ್ಸ್ ಇಲ್ಲದಿದ್ದರೆ ಪ್ಯಾಕಿಂಗ್ ಸಹ ಇಲ್ಲ, ಇನ್ಸೂರೆನ್ಸ್ ಸಹ ಇಲ್ಲ. ಸೊ ಗೂಡ್ಸನ್ನು ಟ್ರಾನ್ಸ್ಫರ್ ಮಾಡುವ ಪರ್ಪಸ್ಸಿಗೆ ಪ್ಯಾಕಿಂಗ್ ಮತ್ತು ಇನ್ಸೂರೆನ್ಸ್ ನೆಸಸರಿ ಆಗಿದೆ. ಸೊ ಹಾಗಾಗಿ ನ್ಯಾಚುರಲಿ ಬ್ಲೆಂಡೆಡ್ ಆಗಿದೆ, ಅದನ್ನು ಕಂಪೋಸಿಟ್ ಸಪ್ಲೈ ಅಂತ ಕರಿತೇವೆ. ಇಲ್ಲಿ ಒಂದಕ್ಕಿಂತ ಜಾಸ್ತಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಉಂಟು, ಕಾಂಬಿನೇಷನ್ ಉಂಟು. ಗೂಡ್ಸ್ ಅನ್ನುವಂಥದ್ದು ಏನಿದೆ ಅದು ಫಿಸಿಕಲ್, ಅದು ಮತ್ತು ಪ್ಯಾಕಿಂಗ್ ಸಹ ಫಿಸಿಕಲ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಇನ್ಸೂರೆನ್ಸ್ ಅದು ಸರ್ವಿಸಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಒಂದಕ್ಕಿಂತ 3 ಥಿಂಗ್ಸ್ ಉಂಟು ಇಲ್ಲಿ, ಗೂಡ್ಸ್ ಉಂಟು, ಪ್ಯಾಕಿಂಗ್ ಉಂಟು, ಇನ್ಸೂರೆನ್ಸ್ ಉಂಟು. ಬಟ್ ಇಲ್ಲಿ ಗೂಡ್ಸ್ ಇದ್ದದಕ್ಕೋಸ್ಕರ ಪ್ಯಾಕಿಂಗ್ ಇರುವಂಥದ್ದು ಮತ್ತು ಇನ್ಸೂರೆನ್ಸ್ ಇರುವಂಥದ್ದು. ಸೊ ಹಾಗಾಗಿ ಗೂಡ್ಸ್ ಅನ್ನುವಂಥದ್ದು ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಆಗಿರ್ತದೆ, ಪ್ರಿನ್ಸಿಪಲ್ ಆಫ್ ಸಪ್ಲೈ ಆಗಿರ್ತದೆ. ಮತ್ತು ಪ್ಯಾಕಿಂಗ್ ಮತ್ತು ಇನ್ಸೂರೆನ್ಸ್ ಏನಾಗಿರ್ತದೆ, ಅದಕ್ಕೆ ಸಪ್ಲಿಮೆಂಟರಿ ಅಥವಾ ಕಾಂಬಿನೇಷನ್ ಆಫ್ ಗೂಡ್ಸ್ ಆಗಿರ್ತದೆ. ಸೊ ದಟ್ ಇಸ್ ವಾಟ್ ನ್ಯಾಚುರಲಿ ಬ್ಲೆಂಡೆಡ್ ಅದು. ಸೊ ಅದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೇವೆ, ಕಂಪೋಸಿಟ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ದಿಸ್ ಇಸ್ ವಾಟ್. ಸೊ ಮೀನ್ಸ್ ವಾಟ್ ಅಂತ ನೋಡಿ, ಹಂಗಂದ್ರೆ ಏನು ಅಂತ, ದ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಚ್ ಕಾನ್ಸ್ಟಿಟ್ಯೂಟ್ ದ predominant element of composite supply
and to which any other supply forming the part of that composite supply is ancillary and does not constitute for the recipient aim of itself. The means of better enjoyment of principal supply. ಮೇನ್ ಪ್ರಿನ್ಸಿಪಲ್ ಸಪ್ಲೈಗೆ ಅದು ಒಳ್ಳೆ ರೀತಿಯಲ್ಲಿ ಆಗಬೇಕು, ಅಥವಾ ಅದು ಕರೆಕ್ಟಾಗಿ ರೀಚ್ ಆಗಬೇಕು, ಅಥವಾ ಅದು ವರ್ಕ್ ಆಗಲಿಕ್ಕೆ ನೆಸಸರಿ ಆಗಿರೋ ಥಿಂಗ್ಸನ್ನು ಕೊಟ್ಟರೆ ನಾವೇನಂತ ಕನ್ಸಿಡರ್ ಮಾಡ್ತೇವೆ, ಕಂ ಕಂಪೋಸಿಟ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇಲ್ಲಿ ಪ್ರಿನ್ಸಿಪಲ್ ಆಫ್ ಸಪ್ಲೈ ಅಂತ ನಾನು ಆಗದಿಂದ ಹೇಳ್ತಾ ಇದ್ದೇನೆ. ಅಂದರೆ ಪ್ರಿನ್ಸಿಪಲ್ ಅಂದರೆ ಮೇನ್ ಗೂಡ್ಸ್ ಅಂತ ನಾವೇನು ಕರಿತೇವೆ ಅದನ್ನು ಪ್ರಿನ್ಸಿಪಲ್ ಆಫ್ ಸಪ್ಲೈ ಅಂತ ಕರಿತೇವೆ. ಸೊ ಹಂಗಂದ್ರೆ ಏನು ಅಂತ ನೋಡೋ. ದ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ವಿಚ್ ಕಾನ್ಸ್ಟಿಟ್ಯೂಟ್ the predominant element of composite supply and to which any other supply of forming the part of that composite supply sorry, this is repeated twice. Principle of supply for the recipient aim itself but mean for better enjoyment of principle of supply. ಸೊ ಅಲ್ಲಿ ಒಂದು ಪ್ರಿನ್ಸಿಪಲ್ ಆಫ್ ಸಪ್ಲೈ ಅಂತ ಇರ್ತದೆ. ಹಂಗಂದ್ರೆ ಏನು, ಮೇನ್ ಗೂಡ್ಸ್ ಅಂತ ಅರ್ಥ. ಮೇನ್ ಗೂಡ್ಸನ್ನು ಪ್ರಿನ್ಸಿಪಲ್ ಆಫ್ ಸಪ್ಲೈ ಅಂತ ಕರಿತೇವೆ. ಸೊ ಫಾರ್ ಎಕ್ಸಾಂಪಲ್ ಪ್ರಿನ್ಸಿಪಲ್ ಆಫ್ ಸಪ್ಲೈಯನ್ನು ನಾನು ಬ್ರೀಫಾಗಿ ಐಡೆಂಟಿಫೈ ಮಾಡಿದ್ದೇನೆ. ಸೊ ಮೀನ್ಸ್ ದ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ವಿತ್ ಕಾನ್ಸ್ಟಿಟ್ಯೂಟ್ ಪ್ರಿಡಾಮಿನೆಂಟ್ ಎಲಿಮೆಂಟ್, ಅದು ಎಲ್ಲದಕ್ಕಿಂತ ಮೇನ್ ಗೂಡ್ಸ್ ಅಂತ ನಾವು ಐಡೆಂಟಿಫೈ ಮಾಡುವಂಥ ಒಂದು ಅದು ಇದಿರ್ತದೆ. ದೆನ್ ವಿಚ್ ಅದರ್ ಸಪ್ಲೈ ಪಾರ್ಟ್ ಆಫ್ ದಟ್ ಕಾಂಪೋಸಿಟ್ ಸಪ್ಲೈ ಇಸ್ ಆನ್ಸಿಲರೀಸ್. ಮತ್ತು ಬೇರೆ ಉಳಿದಂತೆ ಎಲ್ಲ ಸಪ್ಲೈ ಇರ್ಬೋದು ಅಥವಾ ಗೂಡ್ಸ್ ಇರ್ಬೋದು, ಅದು ಅದಕ್ಕೆ ಆನ್ಸಿಲರಿ ಆಗಿರುತ್ತೆ, ಅದಕ್ಕೆ ಅಗತ್ಯವಾದಂಥ ಒಂದು ವಸ್ತುಗಳಾಗಿರುತ್ತೆ. ಅದನ್ನು ನಾವು ಪ್ರಿನ್ಸಿಪಲ್ ಆಫ್ ಸಪ್ಲೈ ಅಂತ ಕರಿತೇವೆ. ಸೊ ಒಂದು ಎಕ್ಸಾಂಪಲ್ ಉಂಟು ನೋಡಿ ಇಲ್ಲಿ. ಸೊ ಫಾರ್ ಎಕ್ಸಾಂಪಲ್ ನೀವೀಗ ಹೋಟೆಲಿಗೆ ಅಥವಾ ನೀವು ರೆಸ್ಟೋರೆಂಟಿಗೆ ಹೋದರೆ ಆವಾಗ ನೀವೇನು ಬುಕ್ ಮಾಡ್ತೀರಾ, ಹೋಟೆಲ್ ರೂಮನ್ನು ಬುಕ್ ಮಾಡ್ತೀರಾ. ಕೆಲವು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಫ್ರೀ ಇರ್ತದೆ, ಬ್ರೇಕ್ಫಾಸ್ಟ್ ಅಥವಾ ಅದು ಸರ್ವಿಸಸ್ ಫ್ರೀ ಇರ್ತದೆ. ಸೊ ಹಾಗಾಗಿ ಇದನ್ನು ನಾವು ಬುಕಿಂಗ್ ಆಫ್ ದಿ ಹೋಟೆಲ್ ಫಾರ್ ಒನ್ ನೈಟ್ ವಿಲ್ ಬಿ ಕನ್ಸಿಡರ್ ಆ್ಯಸ್ ಪ್ರಿನ್ಸಿಪಲ್ ಆಫ್ ಸಪ್ಲೈ, ಪ್ರಿನ್ಸಿಪಲ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಮತ್ತು ಬ್ರೇಕ್ಫಾಸ್ಟನ್ನು ಅದಕ್ಕೆ ಆನ್ಸಿಲರಿ ಸರ್ವಿಸಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ದಟ್ ಇಸ್ ದ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಇಯರ್. ನಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡಬೇಕು, ಗೊತ್ತಾಗಬೇಕು. ನಾವಿಲ್ಲಿ ರೆಸ್ಟೋರೆಂಟನ್ನು ಬುಕ್ ಮಾಡಿದ್ದಕ್ಕೆ ಬ್ರೇಕ್ಫಾಸ್ಟನ್ನು ಫ್ರೀಯಾಗಿ ಕೊಡ್ತಿದ್ದಾರೆ, ಅದಕ್ಕೆ ಕಂಪೋಸಿಟ್ ಸಪ್ಲೈ ಆಗಿರುತ್ತೆ. ಅವಾಗ ಪ್ರಿನ್ಸಿಪಲ್ ಆಫ್ ಸಪ್ಲೈ ಯಾವುದಾಗಿರ್ತದೆ, ರೆಸ್ಟೋರೆಂಟ್ ಆಗಿರುತ್ತೆ. ಬ್ರೇಕ್ಫಾಸ್ಟ್ ಏನಾಗಿರ್ತದೆ, ಆನ್ಸಿಲರಿ ಆಗಿರ್ತದೆ. ಸೊ ಇದು ಕಂಪೋಸಿಟ್ ಸಪ್ಲೈ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಅನದರ್ ಎಕ್ಸಾಂಪಲ್. ಸೊ ಇವಾಗ ಅನದರ್ ಎಕ್ಸಾಂಪಲ್ ಹೇಳೋದಂತ ಹೇಳಿದರೆ ಕಂಪೋಸಿಟ್ ಸಪ್ಲೈಗೆ ಸಂಬಂಧಪಟ್ಟ ಹಾಗೆ ನೀವೀಗ ಏನು ಆಯಿಲ್ ತಗೊಳ್ತೀರಂತೇಳಿ, ಆಯಿಲನ್ನು ತಗೊಳ್ಳುವಂಥದ್ದು. ಆಯಿಲನ್ನು ತಗೊಳ್ಬೇಕಾದ್ರೆ ಬಾಟ್ಲಲ್ಲಿ ಹಾಕಿ ಕೊಡ್ತಾರೆ. ನೀವು ಬಾಟ್ಲಿಯನ್ನು ತಗೊಳೋದಕ್ಕೆ ಆಯಿಲ್ ಕೊಟ್ಟೋದಲ್ಲ, ನೀವು ಆಯಿಲನ್ನು ತಗೊಳೋದಕ್ಕೋಸ್ಕರ ಏನು ಕೊಟ್ಟಿರ್ತಾರೆ, ಬಾಟ್ಲಲ್ಲಿ ಹಾಕಿ ಕೊಡ್ತಾರೆ. ಬಾಟ್ಲಲ್ಲಿ ಹಾಕಿ ಕೊಡ್ಬೋದು ಅಥವಾ ತೊಟ್ಟೆಯಲ್ಲಿ ಹಾಕಿ ಕೊಡ್ಬೋದು, ವಾಟ್ ಎವರ್, ಅಥವಾ ಕಂಟೈನರಲ್ಲಿ ಹಾಕಿ ಕೊಡ್ತಾರೆ. ಸೊ ಮೇನ್ ಥಿಂಗ್ ಏನಿರುವಂಥದ್ದು, ಆಯಿಲಲ್ಲಿ ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಆಗಿರ್ತದೆ, ಮತ್ತು ಕಂಟೈನರ್ ಅಥವಾ ಬಾಟ್ಲಿ ಅಥವಾ ತೊಟ್ಟೆ ಅನ್ನುವಂಥದ್ದು ಅಥವಾ ಪ್ಲಾಸ್ಟಿಕ್ ಕವರ್ ಅನ್ನುವಂಥದ್ದು ಅಲ್ಲಿ ಆ್ಯನ್ಸಿಲರಿ ಸರ್ವಿಸಸ್ ಆಗಿರುತ್ತೆ. ಸೊ ಯು ಟು ಕ್ಯಾನ್ ಐಡೆಂಟಿಫೈ, ನೀವು ಆಯಿಲ್ ತೊಗೊಳೋಕ್ಕೋಸ್ಕರ ತೊಟ್ಟೆ ಕೊಟ್ಟದ್ದು ಅಥವಾ ಕಂಟೈನರ್ ಕೊಟ್ಟದ್ದು, ಕಂಟೈನರ್ ತೊಗೊಳೋಕ್ಕೋಸ್ಕರ ಆಯಿಲ್ ಕೊಟ್ಟೋದಲ್ಲ. ಹಾಗಾಗಿ ದ ಮೇನ್ ಪ್ರಾಡಕ್ಟ್ ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಯಾವುದಾಗಿರ್ತದಲ್ಲಿ ಆಯಿಲ್ ಆಗಿರ್ತದೆ. ಐ ವಿಲ್ ಗಿವ್ ಅನದರ್ ಎಕ್ಸಾಂಪಲ್ ಹೇಳ್ತೇನೆ. ಫಾರ್ ಎಕ್ಸಾಂಪಲ್ ಈಗ ನೀವು ಲ್ಯಾಪ್ಟಾಪ್ ತೊಗೊಳ್ತೀರ ಅಂತ ಎನಿಸಿ. ಲ್ಯಾಪ್ಟಾಪ್ ತೊಗೊಂಡಾಗ ನಿಮಗೆ ಚಾರ್ಜರ್ ಫ್ರೀ ಕೊಡ್ತಾರೆ ಅದರಲ್ಲಿ, ಅಂದರೆ ಚಾರ್ಜ್ ಇಡಲಿಕ್ಕೆ. ಮತ್ತು ಕೆಲವು ಸಲ ಲ್ಯಾಪ್ಟಾಪ್ ಬ್ಯಾಗನ್ನು ಫ್ರೀ ಕೊಡ್ತಾರೆ. ಸೊ ಲ್ಯಾಪ್ಟಾಪ್ ಬ್ಯಾಗನ್ನು ಫ್ರೀ ಕೊಡ್ತಾರೆ. ಸೊ ಅವಾಗ ಅದೇನಾಗಿರ್ತದೆ, ಕಂಪೋಸಿಟ್ ಸಪ್ಲೈ ಆಗಿರ್ತದೆ. ಒಂದಕ್ಕಿಂತ ಜಾಸ್ತಿ ಗೂಡ್ಸ್ ಉಂಟಲ್ಲಿ. ಲ್ಯಾಪ್ಟಾಪ್ ಉಂಟು, ಲ್ಯಾಪ್ಟಾಪ್ ಚಾರ್ಜರ್ ಇದೆ, ಮತ್ತು ಲ್ಯಾಪ್ಟಾಪ್ ಬ್ಯಾಗ್ ಇದೆ. ಸೊ ಲ್ಯಾಪ್ಟಾಪ್ ಬ್ಯಾಗ್ ಇದಿರ್ತದೆ, ಆವಾಗ ಲ್ಯಾಪ್ಟಾಪ್ ಏನಾಗಿರ್ತದೆ, ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಆಗಿರ್ತದೆ. ಯಾಕೆ, ಅಲ್ಲಿ ನೀವು ಲ್ಯಾಪ್ಟಾಪ್ ತೊಗೊಳೋಕ್ಕೋಸ್ಕರ ಬ್ಯಾಗ್ ಕೊಟ್ಟೋದು ಮತ್ತು ಚಾರ್ಜರ್ ಕೊಟ್ಟೋದು. ನೀವು ಇವಾಗ ಏನಾದ್ರು ಲ್ಯಾಪ್ಟಾಪ್ ಬ್ಯಾಗ್ ತೊಗೊಂಡ್ರೆ ನಿಮಗೆ ಲ್ಯಾಪ್ಟಾಪ್ ಫ್ರೀ ಸಿಗೋದಿಲ್ಲ. ದಟ್ಸ್ ದ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಅಥವಾ ನಿಮ್ಮದು ಲ್ಯಾಪ್ಟಾಪ್ ಚಾರ್ಜರ್ ಜಸ್ಟ್ ತೊಗೊಂಡ್ರೆ ನಿಮಗೆ ಬ್ಯಾಗ್ ಮತ್ತು ಕಂಪ್ಯೂಟರ್ ಫ್ರೀಯಾಗಿ ಸಿಗೋದಿಲ್ಲ. ಸೊ ನೀವು ಇಲ್ಲಿ ಮೇಯ್ನಾಗಿ ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಯಾವುದಾಗಿರ್ತದೆ, ಲ್ಯಾಪ್ಟಾಪ್ ಆಗಿರುತ್ತೆ. ಅದರೊಟ್ಟಿಗೆ ಆನ್ಸಿಲರಿ ಸರ್ವಿಸಸ್ ಆಗಿ ಚಾರ್ಜರ್ ಮತ್ತು ನಮ್ಮ ಬ್ಯಾಗನ್ನು ಕೊಟ್ಟಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಮೊಬೈಲ್ ತೊಗೊಳ್ತೀರ ಅಂತ ಅನಿಸಿ, ಯು ವಿಲ್ ಬೈ ದ ಮೊಬೈಲ್. ಸೊ ವೆನ್ ಯು ಬೈಯಿಂಗ್ ದ ಮೊಬೈಲ್, ಯು ವಿಲ್ ಗೆಟ್ ದಟ್ ಈಸ್ ಚಾರ್ಜರ್ ಇರ್ಬೋದು, ಮತ್ತು ಮ್ಯಾನ್ಯಲ್ಸ್ ಇರ್ಬೋದು, ಅಥವಾ ಬ್ಯಾಕ್ ಕವರ್ ಇರ್ಬೋದು. ಕೆಲವು
ಮೊಬೈಲ್ ಅವರು ಬ್ಯಾಕ್ ಕವರ್ ಮತ್ತು ಇಯರ್ಫೋನನ್ನು ಕೊಡ್ತಾರೆ. ಸೊ ನೀವು ಇಲ್ಲಿ ಮೇಯ್ನ್ ಪ್ರಾಡಕ್ಟ್ ಯಾವ್ದು ತೊಗೊಳೋದು, ಮೊಬೈಲನ್ನು, ನೀವು ಮೊಬೈಲನ್ನು ಮೇಯ್ನ್ ಪ್ರಾಡಕ್ಟಾಗಿ ತೊಗೊಂಡಿರ್ತೀರ, ಅದಕ್ಕೆ ಆನ್ಸಿಲರಿ ಸರ್ವಿಸಸ್ ಆಗಿ ಚಾರ್ಜರ್, ಇಯರ್ಫೋನ್ ಮತ್ತು ಬ್ಯಾಕ್ ಕವರನ್ನು ಕೊಟ್ಟಿದ್ದಾರೆ. ಸೊ ದಟ್ ಇಸ್ ಆಲ್ ಆನ್ಸಿಲರಿ ಸರ್ವಿಸಸ್ ಆಗಿರುತ್ತೆ. ಅವಾಗ ನೀವು ಪ್ರಿನ್ಸಿಪಲ್ ಆಫ್ ಗೂಡ್ಸನ್ನು ಯಾವುದಂತ ಕನ್ಸಿಡರ್ ಮಾಡ್ತೇವೆ, ಮೊಬೈಲನ್ನು ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ದ ರಿಮೈನಿಂಗ್ ಮತ್ತು ಯಾವುದೆಲ್ಲ ಉಂಟು, ಚಾರ್ಜರ್ ಮತ್ತು ಬ್ಯಾಕ್ ಕವರ್ ಮತ್ತು ಇಯರ್ಫೋನನ್ನು ನಾವೇನಂತ ಕನ್ಸಿಡರ್ ಮಾಡ್ತೇವೆ, ಆನ್ಸಿಲರಿ ಸರ್ವಿಸಸ್ ಅಂತ ಕನ್ಸಿಡರ್ ಮಾಡ್ತೇವೆ. ನೀವು ಚಾರ್ಜರ್ ತೊಗೊಂಡೋದಕ್ಕೋಸ್ಕರ ಮೊಬೈಲ್ ಫ್ರೀ ಕೊಡಲಿಲ್ಲ, ಅಥವಾ ನೀವು ಬ್ಯಾಕ್ ಕವರ್ ತೊಗೊಂಡೋದಕ್ಕೋಸ್ಕರ ಮೊಬೈಲ್ ಫ್ರೀ ಕೊಡಲಿಲ್ಲ, ಅಥವಾ ನೀವು ಇಯರ್ಫೋನ್ ತೊಗೊಳೋಕ್ಕೋಸ್ಕರ ಮೊಬೈಲ್ ಫ್ರೀ ಕೊಡಲಿಲ್ಲ. ಮೊಬೈಲ್ ತೊಗೊಳೋದಕ್ಕೋಸ್ಕರ ಏನು ಕೊಟ್ಟಿದ್ದಾರೆ, ಅದು ದೇ ಹ್ಯಾವ್ ಗಿವನ್ ದ ಆಲ್ ದ ರಿಮೈನಿಂಗ್ ಪಾರ್ಟ್ಸ್ ಆ್ಯಸ್ ಎ ಫ್ರೀ. ಸೊ ಯು ಅಂಡರ್ಸ್ಟ್ಯಾಂಡ್ ದಟ್ ಇಸ್ ದ ಮೊಬೈಲನ್ನು ತಗೊಳೋದಕ್ಕೋಸ್ಕರ ಏನೆಲ್ಲ ಕೊಟ್ಟಿದ್ದಾರೆ, ಚಾರ್ಜರ್ ಕೊಟ್ಟಿದ್ದಾರೆ, ಇಯರ್ಫೋನ್ ಕೊಟ್ಟಿದ್ದಾರೆ, ದೆನ್ ಬ್ಯಾಕ್ ಕವರನ್ನು ಕೊಟ್ಟಿದ್ದಾರೆ. ಸೊ ಇದೆಲ್ಲ ಆನ್ಸಿಲರಿ ಸರ್ವಿಸಸ್ ಆಗಿರುತ್ತೆ. ಇದು ಪ್ರಿನ್ಸಿಪಲ್ ಆಫ್ ಸರ್ವಿಸಸ್ ಆಗಿರುತ್ತೆ. ಇದು ಎಲ್ಲ ಆನ್ಸಿಲರಿ ಸರ್ವಿಸಸ್. ದಟ್ ಇಸ್ ದ ಥಿಂಗ್ ಯು ಹ್ಯಾವ್ ಟು ಐಡೆಂಟಿಫೈ. ಸೊ ಯು ಹ್ಯಾವ್ ಟು ರಿಮೆಂಬರ್ ಇಯರ್. ಇವಾಗ ಮೊಬೈಲ್ ಏನಾಗಿರ್ತದೆ, ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಆಗಿರುತ್ತೆ. ಅದು ಒಂದು ಮೇನ್ ಪ್ರಾಡಕ್ಟ್ ಆಗಿರುತ್ತೆ. ಅದನ್ನು ನಾವು ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಯು ಹ್ಯಾವ್ ಟು ರಿಮೆಂಬರ್. ಅಲ್ಲಿ ಚಾರ್ಜರ್ ತೊಗೊಂಡ್ರೆ ನಿಮಗೆ ಮೊಬೈಲ್ ಮತ್ತು ಇಯರ್ಫೋನ್ ಇದೆಲ್ಲ ಫ್ರೀ ಕೊಡ್ತಾರಾ? ನೋ, ನಾಟ್ ಎಟ್ ಆಲ್. ಅಥವಾ ಇಯರ್ಫೋನ್ ತೊಗೊಂಡ್ರೆ ಮೊಬೈಲ್ ಮತ್ತು ಬ್ಯಾಕ್ ಕವರ್, ಚಾರ್ಜರೆಲ್ಲ ಫ್ರೀ ಕೊಡ್ತಾರಾ? ನೋ. ಯಾವುದು ಮೇನ್ ಪ್ರಾಡಕ್ಟ್ ಇರುತ್ತೆ ಅದಕ್ಕೆ ಇದೊಂದು ಕೊಡ್ತೇವೆ. ಫಾರ್ ಎಕ್ಸಾಂಪಲ್, ಐ ವಿಲ್ ಗಿವ್ ಅನದರ್ ಎಕ್ಸಾಂಪಲ್. ಸೊ ಟಿ ವಿ ತೊಗೊಂಡ್ರಿ ಅಂತ ಎನಿಸಿ, ಈ ಬಾಟ್ ದ ಟಿ ವಿ ತೊಗೊಂಡಾಗ ಅದರೊಟ್ಟಿಗೆ ರಿಮೋಟನ್ನು ಫ್ರೀ ಕೊಡ್ತಾರೆ. ಆವಾಗ ಮೇನ್ ಪ್ರಾಡಕ್ಟ್ ಯಾವುದಾಗಿರುತ್ತೆ, ಪ್ರಿನ್ಸಿಪಲ್ ಪ್ರಾಡಕ್ಟ್ ಟಿ ವಿ ಪ್ರಿನ್ಸಿಪಲ್ ಪ್ರಾಡಕ್ಟ್ ಆಗಿರ್ತದೆ. ಮತ್ತು ರಿಮೋಟ್ ಅನ್ನುವಂಥದ್ದು ಏನಾಗಿರ್ತದೆ, ಆನ್ಸಿಲರಿ ಪ್ರಾಡಕ್ಟ್ ಆಗಿರ್ತದೆ. ಸೊ ಆನ್ಸಿಲರಿ ಪ್ರಾಡಕ್ಟ್ ಅಂತ ರಿಮೋಟನ್ನು ಕನ್ಸಿಡರ್ ಮಾಡ್ತೇವೆ. ಸೊ ದಟ್ ಇಸ್ ದ ಎಕ್ಸಾಂಪಲ್ ಐ ಕ್ಯಾನ್ ಗಿವ್. ಸೊ ಹಾಗೆ ಎನ್ ನಂಬರ್ ಆಫ್ ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಸೊ ಅದರಲ್ಲಿ ಯಾವಾಗ ಸಹ ಒಂದು ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಅಂತ ಇರ್ತದೆ, ಅಂದರೆ ಮೇನ್ ಪ್ರಾಡಕ್ಟ್ ಇರುತ್ತೆ. ಸೊ ಅದಕ್ಕೆ ಸಪ್ಲಿಮೆಂಟರಿ ಆಗಿ ಅಥವಾ ಅದನ್ನು ಸ್ಮೂತಾಗಿ ರನ್ ಮಾಡೋ ಪರ್ಪಸ್ಸಿಗೋಸ್ಕರ ನ್ಯಾಚುರಲಿ ಬ್ಲೆಂಡೆಡ್, ಅದಿಲ್ಲದೆ ವರ್ಕ್ ಆಗೋದಿಲ್ಲ ಅಂತ ಇದ್ದರೆ ಅದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೇವೆ, ಕಂಪೋಸಿಟ್ ಸಪ್ಲೈ. ಫಾರ್ ಎಕ್ಸಾಂಪಲ್, ಐ ವಿಲ್ ಗಿವ್ ಅನದರ್ ಎಕ್ಸಾಂಪಲ್. ಫ್ಯಾನನ್ನು ತಗೊಳ್ತೇವೆ ಅಂತ ಎನಿಸಿ, ಯು ಬಾಟ್ ದ ಫ್ಯಾನ್ ತೊಗೊಳ್ಬೇಕಾದ್ರೆ ನಿಮ್ಗೆ ಏನು ಸಿಗ್ತದೆ, ಫ್ಯಾನ್ ಒಟ್ಟಿಗೆ ಅದರೊಟ್ಟಿಗೆ ರೆಗ್ಯುಲೇಟರ್ ಅಂತ ಸಿಗ್ತದೆ. ರೆಗ್ಯುಲೇಟರ್ ಅಂದರೆ ಏನು, ಸ್ಪೀಡನ್ನು ಕಮ್ಮಿ ಮಾಡೋದು ಅಥವಾ ಜಾಸ್ತಿ ಮಾಡೋದಿರ್ತದೆ, ಅದನ್ನು ರೆಗ್ಯುಲೇಟರ್ ಅಂತ ಹೇಳ್ತೇವೆ. ಫ್ಯಾನನ್ನು ತೊಗೊಂಡೋದಕ್ಕೆ ಇವಾಗ ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಯಾವುದಾಗಿರ್ತದೆ, ಫ್ಯಾನ್ ಆಗಿರುತ್ತೆ. ಅದಕ್ಕೆ ಆನ್ಸಿಲರಿ ಪ್ರಾಡಕ್ಟ್ ಯಾವುದಾಗಿರ್ತದೆ, ರೆಗ್ಯುಲೇಟರ್ ಆಗಿರ್ತದೆ. ಯರ್ ಯು ಕ್ಯಾನ್ ಸೇ ದಟ್ ನೀವು ಫ್ಯಾನ್ ತಗೊಳ್ಳೋಕ್ಕೋಸ್ಕರವೇ ರೆಗ್ಯುಲೇಟರ್ ಕೊಟ್ಟದು, ನೀವು ರೆಗ್ಯುಲೇಟರ್ ತೊಗೊಂಡ್ರೆ ಫ್ಯಾನ್ ಎಲ್ಲಿ ಕೊಡೋದಿಲ್ಲ. ಸೊ ದಟ್ ಇಸ್ ದ ಥಿಂಗ್. ಮೇನ್ ಪ್ರಾಡಕ್ಟನ್ನು ತೊಗೊಳೋದಕ್ಕೆ ಸಪ್ಲಿಮೆಂಟರಿ ಆಗಿ ಕೊಡುವಂಥದ್ದು ಇದನ್ನು ಏನೆಲ್ಲ ಕನ್ಸಿಡರ್ ಮಾಡ್ತೇವೆ, ಅದನ್ನು ನಾವು ಆನ್ಸಿಲರಿ ಪ್ರಾಡಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ವಿಲ್ ಗಿವ್ ಅನದರ್ ಎಕ್ಸಾಂಪಲ್ ನಾನು ಕೊಡ್ತೇನೆ. ಸೊ ಫಾರ್ ಎಕ್ಸಾಂಪಲ್, ನೀವು ಇವಾಗ ಇಂಡಿಯಾಗಿಂದ ಅಮೇರಿಕಾಗೆ ಹೋಗ್ಬೇಕು ಅಥವಾ ಯು ಎಸ್ ಎಗೆ ಹೋಗ್ಬೇಕು ಅಂತ ಎನಿಸಿ, ಯು ಬುಕ್ ಸಮಥಿಂಗ್ ವಿಜಯ ಮಲ್ಯ ಕಿಂಗ್ಫಿಷರಿಗಿಲ್ಲ, ಏರ್ ಇಂಡಿಯಾ ಅಂತ ಕನ್ಸಿಡರ್ ಮಾಡು. ಏರ್ ಇಂಡಿಯಾದಲ್ಲಿ ನೀವೇನು ಮಾಡಿದ್ದೀರಾ, ಏರ್ ಟಿಕೆಟ್ ಬುಕ್ ಮಾಡಿದ್ದೀರಾ. ಏರ್ ಟಿಕೆಟ್ ಬುಕ್ ಮಾಡಿದ್ದೀರಾ. ಅವಾಗ ನಿಮ್ಗೆ ಅದರೊಟ್ಟಿಗೆ ಫ್ರೀಯಾಗಿ ನೀವು ಅದರಲ್ಲಿ ಹೋಗ್ತಿದ್ದೀರಾ ಅಂತ ಏನು ಮಾಡ್ತಾರೆ, ನಿಮಗೆ ಕುಡಿಲಿಕ್ಕೆ ಬಿವರೇಜಸ್ ಇರ್ಬೋದು, ಅಥವಾ ಬ್ರೇಕ್ಫಾಸ್ಟ್ ಇರ್ಬೋದು, ಅಥವಾ ಟಿಫಿನ್ ಇರ್ಬೋದು. ಸೊ ಕೆಲವು ಸರ್ವೀಸಸ್ ಎಲ್ಲ ಫ್ರೀಯಾಗಿ ಇರ್ತದೆ. ಸೊ ಫ್ಲೈಟಲ್ಲಿ ಹೋದವ್ರಿಗೆ ಗೊತ್ತಿರ್ತದೆ, ಫ್ಲೈಟಲ್ಲಿ ಹೋಗೋ ಪರ್ಪಸ್ಸಿಗೋಸ್ಕರ ಅವ್ರು ಏನು ಮಾಡ್ತಾರೆ, ನಿಮಗೆ ಟೀ ಇರ್ಬೋದು, ಕಾಫಿ ಇರ್ಬೋದು, ಅಥವಾ ಬಿವರೇಜಸ್ ಇರ್ಬೋದು, ಅಥವಾ ಟಿಫಿನ್ ಇರ್ಬೋದು, ಕೋಕ್ ಇರ್ಬೋದು, ಫ್ರೀಯಾಗಿ ಕೊಡ್ತಾರೆ. ಅದೆಲ್ಲ ಫೆಸಿಲಿಟಿ ಯಾಕೆ ಸಿಕ್ಕಿದ್ದು, ನೀವು ಏರ್ ಟಿಕೆಟನ್ನು ಬುಕ್ ಮಾಡಿದ್ದಕ್ಕೆ. ಅಂದರೆ ನೀವು ಏರಲ್ಲಿ ಅಥವಾ ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಂತ ರಿಮೈನಿಂಗ್ ಆಕ್ಸೆಸಲ್ಲಿ ಸರ್ವೀಸಸನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಮೇನ್ ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಯಾವುದಾಗಿರ್ತದೆ, ಏರ್ ಟಿಕೆಟ್ ಅಥವಾ ಏರ್ ಟ್ರಾವೆಲಿಂಗ್ ಮಾಡುವಂಥ ಬುಕ್ಕಿಂಗ್ ಆಗಿರುತ್ತೆ. ಅದರೊಟ್ಟಿಗೆ ಸಪ್ಲಿಮೆಂಟರಿ ಆಗಿ ಟೀ, ಕಾಫಿ ಅಥವಾ ಜ್ಯೂಸ್ ಅಥವಾ ಟಿಫಿನ್ ಏನೇ ಕೊಟ್ಟರು ಅಲ್ಲಿಗೆ ಇದೆಲ್ಲ ಆನ್ಸಿಲರಿ ಸರ್ವಿಸಸ್ ಆಗಿರ್ತದೆ. ದಟ್ ಇಸ್ ದ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಇಯರ್. ಅಲ್ಲಿ ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಏರ್ ಟಿಕೆಟ್ ಆಗಿರುತ್ತೆ, ಮತ್ತು ಸಪ್ಲಿಮೆಂಟರಿ ಗೂಡ್ಸ್ ಎಲ್ಲ ಆನ್ಸಿಲರಿ ಸರ್ವಿಸಸ್ ಆಗಿರುತ್ತೆ, ಅದರೊಟ್ಟಿಗೆ ಮ್ಯಾಂಡೇಟ್ರಿ ಆಗಿ ಬರುವಂಥದ್ದು. ಸೊ ದಿಸ್ ಈಸ್ ವಾಟ್ ಕಂಪೋಸಿಟ್ ಸಪ್ಲೈ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟಾಗಿ ಪ್ರಾಬ್ಲಮ್ ಪಾರ್ಟ್ ಸಹ ಉಂಟು. ದಟ್ಸ್ ವೆರಿ ಸಿಂಪಲ್. ಒಂದು ಮೇನ್ ಪ್ರಾಡಕ್ಟ್ ಇರ್ತದೆ, ಅದನ್ನು ನಾವು ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಅಂತ ಕರಿತೇವೆ. ಸೊ ಅದಕ್ಕೆ ಸಪ್ಲಿಮೆಂಟರಿ ಆಗಿ ಅದಕ್ಕೆ ಅದು
ಅದಕ್ಕೆ ಸಪ್ಲಿಮೆಂಟ್ರಿ ಆಗಿ ಅಂದರೆ ಫ್ರೀ ಆಗಿಲ್ಲ, ಅದಕ್ಕೆ ಸಂಬಂಧ ಇರಬೇಕಾಗ್ತಿಲ್ಲ, ಅದಕ್ಕೆ ರಿಲೇಷನ್ಶಿಪ್ ಇದ್ದರೆ ಮಾತ್ರ ಬೇರೆ ಪ್ರಾಡಕ್ಟನ್ನು ಕೊಟ್ಟರೆ ಅವಾಗ ನಾವು ಏನಾದರೂ ಕನ್ಸಿಡರ್ ಮಾಡ್ತೇವೆ, ಕಂಪೋಸಿಟ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಒಂದಕ್ಕಿಂತ ಜಾಸ್ತಿ ಪ್ರಾಡಕ್ಟನ್ನು ಇದರಲ್ಲಿ ಇನ್ಕ್ಲೂಡ್ ಆಗಿರ್ತದೆ, ಬಟ್ ಅದರಲ್ಲಿ ಮೇನ್ ಪ್ರಾಡಕ್ಟ್ ಅನ್ನುವಂಥದ್ದೊಂದು ಪ್ರಾಡಕ್ಟ್ ಇರ್ತದೆ, ಅದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೇವೆ, ಕಂಪೋಸಿಟ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಮೇನ್ ಪ್ರಾಡಕ್ಟನ್ನು ಪ್ರಿನ್ಸಿಪಲ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ, ಅದು ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಅಂತ ಕನ್ಸಿಡರ್ ಮಾಡಿರ್ತೇವೆ. ಸೊ ದಟ್ ಇಸ್ ದ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಇಯರ್. ಐ ಥಿಂಕ್ ಐ ಆಮ್ ವೆರಿ ಕ್ಲಿಯರ್. ನಿಮ್ಗೆ ಏನೋ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಲೇಟರ್. ಸೊ ಕಮ್ ಟು ದಿ ಅನದರ್ ಒನ್, ಮಿಕ್ಸ್ಡ್ ಸಪ್ಲೈ. ಸೊ ಈಗ ಮಿಕ್ಸ್ಡ್ ಸಪ್ಲೈ ಅಂದರೆ ಏನು ಅಂತ ನೋಡುವ. ಸೊ ಮಿಕ್ಸ್ಡ್ ಸಪ್ಲೈ ಅಂತ ಹೇಳಿದರೆ, two or more individual supplies of goods and services, any combination thereof, made in conjunction with each other, the taxable person in single price, whereas such supply of does not include the composite supply. ಸೊ ಪ್ರೀವಿಯಸ್ ಡೆಫಿನೇಷನ್ ಮತ್ತು ಇದಕ್ಕೆ ನೋಡಿದರೆ ತುಂಬ ಏನು ಚೇಂಜಸ್ ಕಾಣೋದಿಲ್ಲ. ಇಲ್ಲಿ ಲಾಸ್ಟ್ ಒಂದು ಸೆಂಟೆನ್ಸ್ ಬಿಟ್ಟರೆ ಸಪ್ಲೈ ಆಫ್ ಡಸ್ ನಾಟ್ ಇನ್ಕ್ಲೂಡ್ ದ ಕಂಪೋಸಿಟ್ ಸಪ್ಲೈ ಅಂತ, ಅಲ್ಲಿ ಇನ್ಕ್ಲೂಡಿಂಗ್ ದ ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಅಂತ ಇತ್ತು, ಇಲ್ಲಿ ಡಸ್ ನಾಟ್ ಇನ್ಕ್ಲೂಡ್ ದ ಕಂಪೋಸಿಟ್ ಸಪ್ಲೈ. ಅಂದರೆ ಮಿಕ್ಸ್ಡ್ ಸಪ್ಲೈ ಅಂದರೆ ಏನು ಅಂತ ಡೆಫಿನೇಷನ್ ಹೇಳ್ತದೆ ಅಂತ ಹೇಳಿದರೆ, ಇಲ್ಲಿ ಸಹ ಒಂದು ಅಥವಾ ಎರಡಕ್ಕಿಂತ ಜಾಸ್ತಿ ಪ್ರಾಡಕ್ಟನ್ನು ಒಂದೇ ಸಿಂಗಲ್ ಪ್ರೈಸಲ್ಲಿ ಸೇಲ್ ಮಾಡ್ತಾರೆ. ಬಟ್ ಅಲ್ಲಿ ಏನಾಗಿರ್ತದೆ, ಅದರಲ್ಲಿ ಒಂದಕ್ಕೆ ಮತ್ತು ಇನ್ನೊಂದಕ್ಕೆ ಯಾವುದೇ ರಿಲೇಷನ್ಶಿಪ್ ಇರೋದಿಲ್ಲ, ಅಥವಾ ಅದು ಕಂಪೋಸಿಟ್ ಸಪ್ಲೈ ಆಗಿರೋದಿಲ್ಲ, ಅಲ್ಲಿ ಯಾವುದೇ ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಆ ಟೈಪ್ ಸಿಚುವೇಷನನ್ನು ನಾವು ಮಿಕ್ಸ್ಡ್ ಸಪ್ಲೈ ಅಂತ. ಅಂದರೆ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್, ಇವಾಗ 1 2 3 ಅಂತ 3 ಪ್ರಾಡಕ್ಟ್ ಇದ್ದರೆ, ಮೂರಕ್ಕೆ ಸಹ ಸೇಮ್ ಈಕ್ವಲ್ ಇಂಪಾರ್ಟೆನ್ಸ್ ಇದ್ದರೆ ಅದನ್ನು ನಾವೇನಾದರೂ ಕನ್ಸಿಡರ್ ಮಾಡ್ತೇವೆ, ಮಿಕ್ಸ್ಡ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಇನ್ ಕೇಸ್ ಆಫ್ ದಟ್ ಈಸ್ ಕಂಪೋಸಿಟ್ ಸಪ್ಲೈಯಲ್ಲಿ ಒಂದಕ್ಕೆ ತುಂಬ ವೆಯ್ಟೇಜ್ ಜಾಸ್ತಿ ಇರ್ತದೆ, ಅದನ್ನು ಪ್ರಿನ್ಸಿಪಲ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ಮಿಕ್ಸ್ಡ್ ಸಪ್ಲೈ ಯಾವುದಕ್ಕೂ ಸಹ ವೆಯ್ಟೇಜ್ ಜಾಸ್ತಿ ಇರೋದಿಲ್ಲ, ಎಲ್ಲ ಸಹ ಈಕ್ವಲ್, ಎಷ್ಟು ಪ್ರಾಡಕ್ಟ್ ಇರುತ್ತೋ ಅದಕ್ಕೆ ಈಕ್ವಲ್ ಇಂಪಾರ್ಟೆನ್ಸ್ ಇರ್ತದೆ, ಅದನ್ನು ನಾವು ಮಿಕ್ಸ್ಡ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಇಲಿಸ್ಟ್ರೇಷನ್ ಉಂಟು ನೋಡಿ. ಎನ್ ಸಪ್ಲೈ ಆಫ್ ಪ್ಯಾಕಿಂಗ್ ಆಫ್ ಕನ್ಸಿಸ್ಟಿಂಗ್ ಕ್ಯಾನಲ್ಡ್ ಫುಡ್ಸ್, ಸ್ವೀಟ್ಸ್, ಚಾಕ್ಲೇಟ್, ಕೇಕ್, ಡ್ರೈ ಫ್ರೂಟ್, arecanut, drinks, fruit juice, when supply of single price is mixed supply, each of item will be combined with supplied separate. It's not depend upon any other. It shall not be mixed supply if those items supplied separately. ಸೊ ಇಲ್ಲಿ ನಾವು ಇದರಲ್ಲಿ ಎಕ್ಸಾಂಪಲ್ ಏನು ಹೇಳ್ತೀರಿ, ಒಂದು ಪ್ಯಾಕ್ ಉಂಟಂತ ಎನಿಸಿ. ಫಾರ್ ಎಕ್ಸಾಂಪಲ್ ನೀವೀಗ ಬೇಕ್ರಿಗೆ ಹೋಗ್ತೀರಾ, ಬೇಕ್ರಿಯಲ್ಲಿ ತುಂಬ ಮಿಕ್ಸ್ ಮಾಡಿರುವಂಥ ಬಾಕ್ಸ್ ಇಟ್ಟಿರ್ತಾರೆ, ಅದರೊಳಗೆ ಸ್ವೀಟ್ ಇರ್ತದೆ, ಕೇಕ್ ಇರ್ತದೆ, ಅಥವಾ ಚಾಕ್ಲೇಟ್ ಇರ್ತದೆ, ಡ್ರೈ ಫ್ರೂಟ್ ಇರ್ತದೆ, ಏನೋ ಒಂದು. ಇವಾಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಕ್ರಿಸ್ಮಸ್ ಟೈಮಲ್ಲೆಲ್ಲ ಹೋದರೆ, ಅಥವಾ ದೀಪಾವಳಿ ಟೈಮಲ್ಲಿ, ಅಥವಾ ನೀವು ರಂಜಾನ್ ಟೈಮಲ್ಲಿ ಬೇಕ್ರಿಗೆ ಹೋದರೆ, ಅವರು ಒಂದು ಗಿಫ್ಟ್ ಅಥವಾ ಹಬ್ಬಕ್ಕೋಸ್ಕರ ಒಂದು ಸಪ್ರೇಟ್ ಬಾಕ್ಸ್ ಮಾಡಿಟ್ಟಿರ್ತಾರೆ, ಅದರಲ್ಲಿ ತುಂಬ ಎಲಿಮೆಂಟ್ಸ್ ಇರ್ತದೆ. ಅದನ್ನು ಸಿಂಗಲ್ ಪ್ರೈಸಲ್ಲಿ 1000 ರುಪೀಸ್ 2000 ರುಪೀಸ್ ಅಷ್ಟಕ್ಕೆ ಸೇಲ್ ಮಾಡ್ತಾ ಇರ್ತಾರೆ. ಬಟ್ ಅದರಲ್ಲಿ ನೀವು ಯಾವುದೋ ಒಂದು ಐಟಮನ್ನು ತೊಗೊಳೋದು ಇಡೀ ಪ್ಯಾಕನ್ನೇ ಅವರು ಸೇಲ್ ಮಾಡ್ತಾ ಇರ್ತಾರೆ. ಅದು ಈ ಸ್ವೀಟ್ ಇರ್ಬೋದು, ಫುಡ್ ಇರ್ಬೋದು, ಅಥವಾ ಕೇಕ್ ಇರ್ಬೋದು, ಅದರಲ್ಲಿ ಒಂದೊಂದು ಐಟಮ್ ಎಲ್ಲ ಹಾಕಿಟ್ಟಿರ್ತಾರೆ, ಡ್ರೈ ಫ್ರೂಟ್ ಇರ್ಬೋದು, ಅದನ್ನು. ಸೊ ನೀವು ಅದನ್ನೆಲ್ಲ ಸಹ ಒಟ್ಟಿಗೆ ತೊಗೊಳ್ತೀರ. ಫಾರ್ ಎಕ್ಸಾಂಪಲ್ ನೀವೀಗ ಸ್ವೀಟ್ ತೊಗೊಳೋದಕ್ಕೆ ಡ್ರೈ ಫ್ರೂಟನ್ನು ಫ್ರೀ ಕೊಡ್ತಾ ಇಲ್ಲ, ಅಥವಾ ಡ್ರೈ ಫ್ರೂಟ್ಸನ್ನು ತೊಗೊಳೋದಕ್ಕೆ ನಿಮಗೆ ಸ್ವೀಟ್ ಅಥವಾ ಕೇಕನ್ನು ಫ್ರೀ ಕೊಡ್ತಾ ಇಲ್ಲ, ಅದಕ್ಕೆಲ್ಲದಕ್ಕೆ ಸಹ ಈಕ್ವಲ್ ಇಂಪಾರ್ಟೆನ್ಸ್ ಉಂಟು, ಅದನ್ನು ಸಿಂಗಲ್ ಪ್ರೈಸಲ್ಲಿ ಸೇಲ್ ಮಾಡ್ತಿದ್ದಾರೆ. ಅಂಥ ಈ ಪರಿಸ್ಥಿತಿಯನ್ನು ನಾವೇನಂತ ಕನ್ಸಿಡರ್ ಮಾಡ್ತೇವೆ, ಮಿಕ್ಸ್ಡ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಅಂದರೆ ಈಚ್ ಸ್ವೀಟಿಗೆ ಸಪ್ರೇಟ್ ರೇಟ್ ಇರುತ್ತೆ, ಮತ್ತು ಈಚ್ ಸಪ್ರೇಟ್ ಅದು ಯಾವುದೋ ಒಂದು ತೊಗೊಳೋದಕ್ಕೆ ಇನ್ನೊಂದು ಫ್ರೀಯಾಗಿ ಸಿಗೋದಲ್ಲ, ಅದು ಕಾಂಬಿನೇಷನ್ ಆಫ್ ಗೂಡ್ಸ್ ಆಗಿರುತ್ತೆ. ಸೊ ಕಾಂಬಿನೇಷನ್ ಆಫ್ ಗೂಡ್ಸ್ ಅಥವಾ ಕಾಂಬಿನೇಷನ್ ಆಫ್ ಸರ್ವಿಸಸ್ ಆಗಿರುತ್ತೆ, ಅದನ್ನು ಸಿಂಗಲ್ ಪ್ರೈಸಲ್ಲಿ ಸೇಲ್ ಮಾಡ್ತಾಯಿದ್ದಾರೆ, ಅದನ್ನು ನಾವು ಕಾಂಬೋ ಪ್ರೈಸ್ ಅಂತ ಕರಿತೇವೆ. ಕಾಂಬೋ ಪ್ರೈಸ್ ಅಂತ ನೀವೆಲ್ಲ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದಿದ್ರೆ ಗೊತ್ತಿರ್ತದೆ, ಕಾಂಬೋ ಆಫರ್ ಅಂತ ಇರ್ತದೆ. ಸೊ 2 3 ಒಟ್ಟಿಗೆ ತೊಗೊಂಡ್ರೆ ಪ್ರೈಸ್ ಸ್ವಲ್ಪ ಕಮ್ಮಿ ಆಗ್ತದೆ. ಬಟ್ ಯಾವುದೋ ಒಂದನ್ನು ತೊಗೊಳೋದಕ್ಕೆ ಇನ್ನೊಂದನ್ನು ಫ್ರೀಯಾಗಿ ಏನು ಕೊಡೋದಿಲ್ಲ ಅವರು, ಬಟ್ ಅದು ಪ್ರೈಸ್ ಕಮ್ಮಿ ಮಾಡ್ತಾರೆ, ಅಥವಾ ಅದಕ್ಕೆ ಸಪ್ರೇಟಾಗಿ ಚಾರ್ಜ್ ಮಾಡೋದಿಲ್ಲ, ಒಟ್ಟಿಗೆ ಕೊಡುವಂಥದ್ದನ್ನು ಮಿಕ್ಸ್ಡ್ ಸಪ್ಲೈ ಅಂತ ಕರೀತಾರೆ. ಇಲ್ಲಿ ಮಿಕ್ಸ್ಡ್ ಸಪ್ಲೈ ಟ್ಯಾಕ್ಸಬಿಲಿಟಿ ಏನಂತ ನೋಡುವ. ದ ಟ್ಯಾಕ್ಸ್ liability of mixed supply, a comparison that two or so supply shall be treated as supply of the particular supply which is attract the highest rate of tax. ಯಾವುದಕ್ಕೆ ಹೈಯೆಸ್ಟ್ ರೇಟ್ ಆಫ್ ಟ್ಯಾಕ್ಸ್ ಆಗಿರ್ತದೋ ಅದನ್ನು ನಾವು ಟ್ಯಾಕ್ಸ್ ಲೈಬಿಲಿಟಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅದೇ ರೇಟನ್ನು ಕನ್ಸಿಡರ್ ಮಾಡಬೇಕು. ಇದಕ್ಕೆ ಬ್ರೀಫ್ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಸ್ಲೈಡಲ್ಲಿ ಉಂಟು, ಅಲ್ಲಿ ಹೇಳ್ತೇನೆ. ಸೊ ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಿಯರ್ ವಾಟ್ ಇಟ್ ಇಸ್ ಈಸ್, ಮಿಕ್ಸ್ಡ್ ಸಪ್ಲೈಯಲ್ಲಿ ಟ್ಯಾಕ್ಸ್ ಲೈಬಿಲಿಟಿ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು, ಅದು ಯಾವುದು 2 3 ಪ್ರಾಡಕ್ಟ್ ಇರುತ್ತೆ, ಯಾವ ಟ್ಯಾಕ್ಸ್ ಇದನ್ನು ನಾವು ಕನ್ಸಿಡರ್ ಮಾಡಬೇಕಂತ
The tax rate applicable on the goods and services attracting the highest rate of tax in the combination of goods and services will be considered. ಮಿಕ್ಸ್ಡ್ ಸಪ್ಲೈಯಲ್ಲಿ ಹೈಯೆಸ್ಟ್ ರೇಟ್ ಯಾವುದಕ್ಕೆ ಅಪ್ಲಿಕೇಬಲ್ ಆಗ್ತದೋ ಅದನ್ನು ನಾವೇನದು ಕನ್ಸಿಡರ್ ಮಾಡ್ತೇವೆ, ಅದನ್ನು ನಾವು ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಎ ಟ್ಯಾಕ್ಸ್ ಲಯಬಿಲಿಟಿಗೆ ಕನ್ಸಿಡರ್ ಮಾಡ್ತೇವೆ. ಬಟ್ ಇನ್ ಕೇಸ್ ಆಫ್ ಕಂಪೋಸಿಟ್ ಸಪ್ಲೈಯಲ್ಲಿ ಏನಂತ ಕನ್ಸಿಡರ್ ಮಾಡ್ತೀವಿ, ದ ರೇಟ್ ಆಫ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಸಪ್ಲೈ ಸಚ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಲ್ ಬಿ ಅಫೆಕ್ಟೆಡ್ ಆನ್ ದಿ ಕಂಪೋಸಿಟ್ ಸಪ್ಲೈ. ಸೊ ನಾವಿಲ್ಲಿ ಏನಂತದ್ದು ಟ್ಯಾಕ್ಸ್ ಲಯಬಿಲಿಟಿ ಯಾವುದನ್ನು ಕನ್ಸಿಡರ್ ಮಾಡ್ತೇವೆ, ಕಂಪೋಸಿಟ್ ಸಪ್ಲೈಗೆ ಎಷ್ಟು ರೇಟ್ ಇರ್ತದೋ ಅಷ್ಟು ರೇಟನ್ನು ಕನ್ಸಿಡರ್ ಮಾಡ್ತೇವೆ ಕಂಪೋಸಿಟ್ ಸಪ್ಲೈಯಲ್ಲಿ. ಪ್ರಿನ್ಸಿಪಲ್ ಆಫ್ ಗೂಡ್ಸಿಗೆ ಎಷ್ಟು ಟ್ಯಾಕ್ಸ್ ರೇಟ್ ಇರ್ತದೆ ಅಷ್ಟನ್ನು. ಇನ್ ಕೇಸ್ ಆಫ್ ಮಿಕ್ಸ್ಡ್ ಸಪ್ಲೈಯಲ್ಲಿ ಹೈಯೆಸ್ಟ್ ರೇಟ್ ಆಫ್ ಟ್ಯಾಕ್ಸ್ ಯಾವುದು ಗೂಡ್ಸಿಗೆ ಇರ್ತದೋ ಅದನ್ನು ಕನ್ಸಿಡರ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದಾದರೆ, ನಾವು ಹೇಳಿದಾದರೆ ಅದು ಆಗ ಹೇಳಿದಾಗೆ ಟಿ ವಿಗೆ ಒಂದು 10% ಟ್ಯಾಕ್ಸ್ ಇದೆ ಅಂತ ಎನಿಸಿ, ರಿಮೋಟಿಗೆ ಒಂದು 20% ಟ್ಯಾಕ್ಸ್ ಇದೆ ಅಂತ ಎನಿಸಿ, ಅವಾಗ ನಾವು ಯಾವುದು ರೇಟ್ ಕನ್ಸಿಡರ್ ಮಾಡಬೇಕು, 10%ಅನ್ನೇ ಕನ್ಸಿಡರ್ ಮಾಡಬೇಕು. ಬಿಕಾಸ್ ಇಟ್ ಈಸ್ ಅ ಕಂಪೋಸಿಟ್ ಸಪ್ಲೈ, 10% ಟ್ಯಾಕ್ಸನ್ನು ಕನ್ಸಿಡರ್ ಮಾಡಬೇಕು. ಅದೇ ಇಲ್ಲಿ 3 ಪ್ರಾಡಕ್ಟ್ ಇದೆ ಅಂತ ಹೇಳಿಸಿ ಎ ಬಿ ಸಿ 3 ಪ್ರಾಡಕ್ಟ್ ಉಂಟು, ಯಾವುದು ಅಂತ ಗೊತ್ತಿಲ್ಲ, ಯಾವುದು ಅದು ಆ್ಯನ್ಸಿಲರಿ ಇದರಲ್ಲಿ ಯಾವುದು ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ ಯಾವುದು ನಮ್ಮದು ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಅಂತ. ಫಾರ್ ಎಕ್ಸಾಂಪಲ್ ಇದಕ್ಕೆ 10%, ಇದಕ್ಕೆ 20%, ಇದಕ್ಕೆ 30% ಅಂತ ಟ್ಯಾಕ್ಸ್ ರೇಟ್ ಇದ್ದರೆ ದ ಲಾಸ್ಟ್ ಒಂದು 30% ಏನಿರುತ್ತೆ ಅದನ್ನು ಹೈಯೆಸ್ಟ್ ರೇಟ್ ಅದು. ಸೊ ಹಾಗಾಗಿ ಇದನ್ನೇ ಕನ್ಸಿಡರ್ ಮಾಡ್ತೇವೆ 30% ಅಂತ. ಸೊ ದಟ್ ಈಸ್ ದ ಟ್ಯಾಕ್ಸ್ ಲಯಬಿಲಿಟಿ ಯು ಹ್ಯಾವ್ ಟು ಕನ್ಸಿಡರ್ ಇನ್ ಟು ಅಕೌಂಟ್. ಅಂದರೆ ಮಿಕ್ಸ್ಡ್ ಸಪ್ಲೈಯಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ರೇಟ್ ಯಾವುದಕ್ಕೆ ಅಪ್ಲಿಕೇಬಲ್ ಆಗ್ತದೋ ಅದನ್ನು ಟ್ಯಾಕ್ಸ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೇವೆ. ಇನ್ ಕಂಪೋಸಿಟ್ ಸಪ್ಲೈಯಲ್ಲಿ ಪ್ರಿನ್ಸಿಪಲ್ ಆಫ್ ಗೂಡ್ಸಿಗೆ ಎಷ್ಟು ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ ಆಗ್ತದೋ ಅದನ್ನು ನಾವು ಟ್ಯಾಕ್ಸ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೇವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವೈಲ್ ಡೂಯಿಂಗ್ ದ ಪ್ರಾಬ್ಲಮ್ಸ್ ಐಡೆಂಟಿಫೈ ಮಾಡಲಿಕ್ಕೆ. ಸೊ ಮಿಕ್ಸ್ಡ್ ಸಪ್ಲೈಗೆ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಮಿಕ್ಸ್ಡ್ ಸಪ್ಲೈಯಲ್ಲಿ ನೀವು ಆನ್ಲೈನಲ್ಲಿ ಏನಾದ್ರು ಪರ್ಚೇಸ್ ಮಾಡೋದಾದರೆ, ಸೊ ಈ ಥರ ಕಾಂಬೋ ಆಫರ್ ಅಂತ ಕೊಟ್ಟಿರ್ತಾರೆ. ಟೈ ಇದೆ, ವಾಚ್ ಇದೆ, ವ್ಯಾಲೆಟ್ ಇದೆ ಮತ್ತು ಪೆನ್ ಇದೆ. ಸೊ ಇದು 4 ಸಹ ಕಾಂಬಿನೇಷನ್ ಒಂದೇ ಇದರಲ್ಲಿ ಸೇಲ್ ಮಾಡ್ತಿದ್ದಾರೆ, ಒಂದೇ ಗ್ರೂಪಲ್ಲಿ ಹಾಕಿ ಆಫರ್ ಕೊಟ್ಟಿದ್ದಾರೆ. ಏನು ಆಫರು, ನೀವು ಸಪ್ರೇಟಾಗಿ ತೊಗೊಳ್ಳಿಕ್ಕೆ ಹೋದರೆ ಟೈಯಿಗೆ 200 ರೂಪಾಯಿ, ವಾಚಿಗೆ 1000 ರೂಪಾಯಿ, ಮತ್ತು ವ್ಯಾಲೆಟಿಗೆ ಒಂದು 200 ರೂಪಾಯಿ, ಮತ್ತು ಪೆನ್ನಿಗೆ ಒಂದು 500 ರೂಪಾಯಿ ಅಂತ ಹೇಳಿಸಿ ಟೋಟಲ್ ಒಂದು 2000 ರುಪೀಸ್ ಆಗ್ತದೆ. ಬಟ್ ಇಲ್ಲಿ 1500ಗೆ ಸೇಲ್ ಮಾಡ್ತಾಯಿದ್ದಾರೆ, ಹಾಗೆಂತ ಕನ್ಸಿಡರ್ ಮಾಡೋ. ಸೊ ಇದನ್ನು ನಾವೇನಂತ ಕನ್ಸಿಡರ್ ಮಾಡ್ತೇವೆ, ಮಿಕ್ಸ್ಡ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ನಾವು ಹೇಳಲಿಕ್ಕಾಗೋದಿಲ್ಲ, ವಾಚ್ ತೊಗೊಂಡೋಗೋಸ್ಕರ ಪೆನ್ ಮತ್ತು ಇದನ್ನೆಲ್ಲ ಟೈ ಕೊಟ್ಟಿದ್ದಾರೆ. ವಾಚಿಗೂ ಮತ್ತು ಟೈಗೂ ಸಂಬಂಧವೇ ಇಲ್ಲ, ಅಥವಾ ಪೆನ್ನಿಗೆ ಸಂಬಂಧವಿರೋದಿಲ್ಲ. ಸೊ ಆ ಥರ ಸಂಬಂಧ ಇಲ್ಲದೆ ಇರುವಂಥ ಗೂಡ್ಸ್ ಯಾವುದಾದ್ರೂ ಕಾಂಬಿನೇಷನ್ ಆಗಿದ್ದರೆ ಅದು ಮಿಕ್ಸ್ಡ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಗೊತ್ತಾಯ್ತಲ್ಲ. ಬಟ್ ಕಂಪೋಸಿಟ್ ಸಪ್ಲೈಯಲ್ಲಿ ಆಗಲ್ಲ. ಪ್ರಿನ್ಸಿಪಲ್ ಆಫ್ ಗೂಡ್ಸಿಗೆ ಮತ್ತು ಅದಕ್ಕೆ ರಿಲೇಟೆಡ್ ಇದಕ್ಕೆ ಕ್ಲೋಸ್ ರಿಲೇಷನ್ಶಿಪ್ ಇರ್ತದೆ, ಅದು ನ್ಯಾಚುರಲಿ ಬ್ಲೆಂಡೆಡ್ ಆಗಿರುತ್ತೆ. ಅದನ್ನು ಒಟ್ಟಿಗಿದ್ದರೆ ಮಾತ್ರ ಅದು ವರ್ಕ್ ಆಗುವಂಥದ್ದು. ಆ ಥರದ್ದು ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡೋದಿದ್ದರೆ ಮಾತ್ರ ಅದನ್ನು ಕಂಪೋಸಿಟ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇಲ್ಲಿ ಮಿಕ್ಸ್ಡ್ ಸಪ್ಲೈಯಲ್ಲಿ ಈ ಥರ ಕಾಂಬಿನೇಷನ್ ಆಫ್ ಗೂಡ್ಸ್ ಇರ್ತವೆ, ಒಂದಕ್ಕಿಂತ ಜಾಸ್ತಿ. ಸೊ ಇಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಸೊ ಮಿಕ್ಸ್ಡ್ ಸಪ್ಲೈಯಲ್ಲಿ ಯಾವುದು ಟ್ಯಾಕ್ಸ್ ರೇಟ್ ಕನ್ಸಿಡರ್ ಮಾಡಬೇಕು ಅಂತ ನೋಡಿ. ದ ಮೋರ್ 2 or more supply of goods and services, combination of supply of taxable percent for the single price. ಸೊ ಅಲ್ಲಿ ನೀವು ನೋಡಿದರೆ ವಾಚಿಗೆ 18% ಇದೆ ರೇಟು, ಫೈವಿಗೆ ಎಷ್ಟಿದೆ, ಪೆನ್ನಿಗೆ ಎಷ್ಟಿದೆ, 5% ಇದೆ, ಮತ್ತು ವಾಲೆಟಿಗೆ 12% ಇದೆ, ಟೈಗೆ 12% ರೇಟ್ ಇದೆ. ನೀವು ಸಪ್ರೇಟ್ ತಗೊಳ್ಳೋದಾದರೆ ಅಷ್ಟು ಅಪ್ಲಿಕೇಬಲ್ ಆಗ್ತದೆ. ಇವಾಗ ನೀವು ಒಟ್ಟಿಗೆ ತಗೊಳ್ತಾ ಇದ್ದೀರಾ, ಅವಾಗ ನೀವು ಯಾವ್ದು ಕನ್ಸಿಡರ್ ಮಾಡಬೇಕು, ಯಾವ ಟು ಕನ್ಸಿಡರ್ ಹೈಯೆಸ್ಟ್ ರೇಟ್. ಯಾವುದಕ್ಕೆ ಹೈಯೆಸ್ಟ್ ರೇಟ್ ಇದೆಯೋ ಅದನ್ನು ನೀವು ಕನ್ಸಿಡರ್ ಮಾಡಬೇಕು. ಸೊ ಯಾವುದಕ್ಕೆ ಜಾಸ್ತಿ ಉಂಟು, ವಾಚಿಗೆ ಹೈಯೆಸ್ಟ್ ರೇಟ್ ಉಂಟು, ಅದನ್ನು ನೀವು ಟ್ಯಾಕ್ಸ್ ರೇಟಾಗಿ ಕನ್ಸಿಡರ್ ಮಾಡಬೇಕು. ಗೊತ್ತಾಯ್ತಲ್ಲ. ಇಲ್ಲಿ ವಾಚ್ ಸಪ್ರೇಟ್, ಅದೇನು ಪ್ರಿನ್ಸಿಪಲ್ ಆಫ್ ಗೂಡ್ಸ್ ಅಲ್ಲ, ಬಟ್ ಅಲ್ಲಿ ಹೈಯೆಸ್ಟ್ ರೇಟ್ ಅದಕ್ಕೆ ಅಪ್ಲಿಕೇಬಲ್ ಆಗಿರೋದ್ರಿಂದ ಅದನ್ನು ನಾವೇನಂತ ಕನ್ಸಿಡರ್ ಮಾಡ್ತೇವೆ, ಟ್ಯಾಕ್ಸ್ ರೇಟ್ ಇದಂತ ಕನ್ಸಿಡರ್ ಮಾಡ್ತೇವೆ. ಸೊ ಹಾಗಾಗಿ ಸಪ್ಲೈ ಆಫ್ ಕಾರ್ಪೊರೇಟ್ ಕಿಟ್ ವಿಲ್ ಬಿ ಟ್ಯಾಕ್ಸೇಬಲ್ ಅಟ್ ದಿ ರೇಟ್ ಆಫ್ 18%. ಟ್ಯಾಕ್ಸ್ ಎಷ್ಟು ಪರ್ಸೆಂಟಲ್ಲಿ ಆಗಿರ್ತದೆ, 18%ಅಲ್ಲಿ ಆಗಿರ್ತದೆ. ಸೊ ಇದು ಮಿಕ್ಸ್ಡ್ ಸಪ್ಲೈ ಅಂತ. ಇಲ್ಲಿ ಮಿಕ್ಸ್ಡ್ ಸಪ್ಲೈಯಲ್ಲಿ 2ಕ್ಕಿಂತ ಜಾಸ್ತಿ ಗೂಡ್ಸ್ ಇರ್ತದೆ, ಬಟ್ ಯಾವುದು ಸಹ ಮೇನ್ ಪ್ರಾಡಕ್ಟ್ ಅಂತ ಇರೋದಿಲ್ಲ, ಎಲ್ಲ ಈಕ್ವಲ್ ಇಂಪಾರ್ಟೆನ್ಸ್ ಇರ್ತದೆ. ಅದರಲ್ಲಿ ಈಕ್ವಲ್ ಇಂಪಾರ್ಟೆನ್ಸ್ ಇದ್ರೂ ಸಹ ಯಾವುದಕ್ಕೆ ಟ್ಯಾಕ್ಸ್ ರೇಟ್ ಜಾಸ್ತಿ ಅಪ್ಲಿಕೇಬಲ್ ಆಗ್ತದೆ ಅದೇ ಟ್ಯಾಕ್ಸ್ ರೇಟನ್ನು ನಾವು ಬಿಲ್ಲಿಂಗ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡ್ತೇವೆ. ಗೊತ್ತಾಯ್ತಲ್ಲ. ಸೊ ದಿಸ್ ಇಸ್ ವಾಟ್ ದ ಮಿಕ್ಸ್ಡ್ ಸಪ್ಲೈ ಆಲ್ ಅಬೌಟ್. ಮಿಕ್ಸ್ಡ್ ಸಪ್ಲೈ
ಮಿಕ್ಸ್ಡ್ ಸಪ್ಲೈ ಮತ್ತು ಕಂಪೋಸಿಟ್ ಸಪ್ಲೈ ಮೀನಿಂಗನ್ನು ಮತ್ತು ಡಿಫ್ರೆನ್ಸನ್ನು ಯು ಹ್ಯಾವ್ ಟು ರಿಮೆಂಬರ್. ನಿಮಗೆ ಅಟ್ ಎನಿ ಕಾಸ್ಟ್ ಯು ಶುಡ್ ರಿಮೆಂಬರ್ ದಟ್. ನಿಮ್ಗೆ ಗೊತ್ತಿದ್ದರೆ ಮಾತ್ರ ಅದನ್ನು ನಾವು ಕನ್ಸಿಡರ್ ಮಾಡಲಿಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಮೋರ್ ಎಕ್ಸಾಂಪಲ್ ಫಾರ್ ರಿಗಾರ್ಡಿಂಗ್ ದಿಸ್. ಸೊ ನೀವು ಅದಲ್ಲೆಲ್ಲ ಫಾರ್ ಎಕ್ಸಾಂಪಲ್ ಈಗ ನೀವು ನೋಡಿರ್ತೀರ, ಸಂತೂರ್ ಸೋಪನ್ನು ತೊಗೊಂಡ್ರೆ ರನ್ನರ್ಸ್ ಪೆನ್ನನ್ನು ಫ್ರೀ ಕೊಡುವಂಥದ್ದು ಇತ್ತು. ಬಟ್ ದಟ್ ಈಸ್ ನಾಟ್ ಕಂಪೋಸಿಟ್ ಸಪ್ಲೈ. ಅದು ಕಂಪೋಸಿಟ್ ಸಪ್ಲೈ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾಕೆ? ಪೆನ್ನಿಗೂ ಮತ್ತು ಸೋಪಿಗೂ ಸಂಬಂಧವೇ ಇಲ್ಲ. ಅದಕ್ಕೆ ಸಂಬಂಧ ಇದ್ದರೆ ಮಾತ್ರ ಏನಾಗಿರ್ತದೆ, ಅದು ಕಂಪೋಸಿಟ್ ಸಪ್ಲೈ ಅಂತ ಕನ್ಸಿಡರ್ ಆಗ್ತದೆ. ಹಾಗಾಗಿ ಸೋಪ್ ತೊಗೊಂಡೋಗಿ ಪೆನ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಅದನ್ನು ಕಂಪೋಸಿಟ್ ಸಪ್ಲೈ ಅಂತ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಅದು ಮಿಕ್ಸ್ಡ್ ಸಪ್ಲೈ ಆಗಿರುತ್ತೆ. ಸೊ ಈ ಒಂದು ಪೆನ್ನನ್ನು ನಿಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತ ಅವರು ಹೇಳ್ಬೋದು, ಬಟ್ ಅದು ಅವರದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಕಂಪನಿಯವರು, ಹಾಗಾಗಿ ನಿಮಗೆ ಫ್ರೀ ಕೊಡ್ತಾರೆ. ಬಟ್ ಇಟ್ಸ್ ನಾಟ್ ಕಂಪೋಸಿಟ್ ಸಪ್ಲೈ, ಅದೇನಾಗಿರುತ್ತೆ, ಮಿಕ್ಸ್ಡ್ ಸಪ್ಲೈಯೇ ಆಗಿರ್ತದೆ. ಸೊ ಯು ಗಾಟ್ ರೈಟ್, ಅದನ್ನು ನೀವು ನೆನಪಿಟ್ಕೊಳ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಅನದರ್ ಎಕ್ಸಾಂಪಲ್. ಸೊ ಯು ಕ್ಯಾನ್ ಗೆಟ್ ಲಾಟ್ ಆಫ್ ಎಕ್ಸಾಂಪಲ್ ಲೈಕ್ ದಟ್. ಪ್ರಾಬ್ಲಮ್ ಪಾರ್ಟ್ ಬರ್ಬೇಕಾದ್ರೆ ಗೊತ್ತಾಗ್ತದೆ. ಸೊ ನೋಡು, ದ ನೆಕ್ಸ್ಟ್ ಒನ್, ಕಂಟಿನ್ಯೂಸ್ ಸಪ್ಲೈ means the supply of services which is providing or agreed to be provided continuously on a recurrent basis under the contract of free period exceeding the 3 months, which is periodic payment obligations. Include supply which is services the government may, subject to the condition by notification specify. So continuous supply ಅಂದ್ರೆ ಏನು? ಅಗ್ರಿಮೆಂಟ್ ಮೂಲಕ ವಿತೌಟ್ ಬ್ರೇಕ್ ಆಫ್ 3 ಮಂತ್ ಅಥವಾ 3 ಮಂತ್ ಅಥವಾ ಜಾಸ್ತಿ ಇದಕ್ಕೆ ಕಂಟಿನ್ಯೂಸ್ ಆಗಿ ಅದು ನಾವು ಗೂಡ್ಸ್ ಅಥವಾ ಸರ್ವಿಸಸನ್ನು ಅವ್ರಿಗೆ ಕೊಡುವಂಥದ್ದನ್ನು ಅಥವಾ ಅವರಿಂದ ತಗೊಳ್ಳುವಂಥದ್ದನ್ನು ಕಂಟಿನ್ಯೂಸ್ ಸಪ್ಲೈ ಅಂತ ಕರಿತೇವೆ. ಮೊದಲೇ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ, ನಿಮ್ಗೆ 1 ವರ್ಷಕ್ಕೆ ನಾನು ಗೂಡ್ಸನ್ನು ಸಪ್ಲೈ ಮಾಡ್ತೇನೆ. ಸೊ ಅದನ್ನು 1 ವರ್ಷದ ತನಕ ಅವರು ಗೂಡ್ಸನ್ನು ಕಂಟಿನ್ಯೂಸ್ ಆಗಿ ಕಳಿಸ್ತಾ ಇರ್ತಾರೆ. ಸೊ ಅದನ್ನು ನಾವು ಕಂಟಿನ್ಯೂಸ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಕಂಟಿನ್ಯೂಸ್ ಸಪ್ಲೈಯನ್ನು 2 ಟೈಪ್ಸಲ್ಲಿ ಕನ್ಸಿಡರ್ ಮಾಡ್ತೇವೆ. ಒಂದು ಗೂಡ್ಸನ್ನು, ಮತ್ತೊಂದು ಸರ್ವಿಸಸನ್ನು. ಬಿಕಾಸ್ ಎರಡಕ್ಕೆ ಬೇರೆ ಬೇರೆ ರೂಲ್ಸ್ ಅಪ್ಲಿಕೇಬಲ್ ಆಗ್ತದೆ. ಮೀನ್ಸ್ ಸಪ್ಲೈ ಆಫ್ ಗೂಡ್ಸ್ ವಿಚ್ ಈಸ್ ಪ್ರೊವೈಡೆಡ್ ಆರ್ ಅಗ್ರೀಡ್ ಟು ಪ್ರೊವೈಡ್ ದ ಕಂಟಿನ್ಯೂಸ್ ಆನ್ ದಿ recurrent basis under the contract, whether or not by the means of wire, cable, pipeline or other conduit or. ಬಟ್ ಅದು ವೈರ್, ಕೇಬಲ್, ಪೈಪ್ಲೈನ್ ಅದಕ್ಕೆಲ್ಲ ಅಪ್ಲಿಕೇಬಲ್ ಆಗೋದಿಲ್ಲ. ಫಾರ್ ವಿಚ್ ಸಪ್ಲೈಯರ್ ಇನ್ವಾಯ್ಸ್ ದ ರೆಸಿಪಿಯಂಟ್ ಆನ್ ದಿ ರೆಗ್ಯುಲರ್ ಆರ್ ಪೀರಿಯಾಡಿಕ್ ಬೇಸಿಸ್. ಇನ್ವಾಯ್ಸನ್ನು ಅಥವಾ ರೆಸಿಪಿಯಂಟ್ ಸರ್ವಿಸಸ್ ಆಫ್ ಇನ್ವಾಯ್ಸನ್ನು ರೆಗ್ಯುಲರ್ ಅಥವಾ ಪೀರಿಯಾಡಿಕ್ ಬೇಸಿಸಲ್ಲಿ ಕೊಡಬೇಕಾಗ್ತದೆ. ಇನ್ಕ್ಲೂಡ್ ದ ಸಪ್ಲೈ ಆಫ್ ಸಚ್ ಗೂಡ್ಸ್ ಆ್ಯಸ್ ಎ ಗೌರ್ಮೆಂಟ್ ಮೇ, ಸಬ್ಜೆಕ್ಟ್ ಟು ದಿ ಕಂಡೀಷನ್ ಇಟ್ ಮೇ ಬಿ ನೋಟಿಫೈಡ್ ಬೈ ಸ್ಪೆಸಿಫೈ. ಗೌರ್ಮೆಂಟ್ ಹೇಳಿದ ಇನ್ಕ್ಲೂಡ್ ಆಗಿರ್ಬೋದು ಅಥವಾ ಅವ್ರ ಸ್ಪೆಸಿಫಿಕೇಷನ್ ಆಫ್ ನೋಟಿಫಿಕೇಷನ್ಸ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ಅರ್ಥ. ದ ನೆಕ್ಸ್ಟ್ ಒನ್, ಕಂಟಿನ್ಯೂಸ್ ಸಪ್ಲೈ ಆಫ್ ಸರ್ವಿಸಸ್. ಅದು ಗೂಡ್ಸ್ ಆಯಿತು, ಇದು ಸರ್ವಿಸಸ್ ಸಂಬಂಧಪಟ್ಟದ್ದು. ಸೊ ಇದು ಸರ್ವಿಸಸ್ ಸಂಬಂಧಪಟ್ಟದ್ದು. ಮೀನ್ಸ್ ಇಸ್ ಸಪ್ಲೈ ಆಫ್ ಸರ್ವಿಸಸ್ ವಿಚ್ ಈಸ್ ಪ್ರೊವೈಡಿಂಗ್ ಅಗ್ರೀಡ್ ಟು ಪ್ರೊವೈಡ್ ದ ಕಂಟಿನ್ಯೂಸ್ಲಿ ಆನ್ ಕರೆಂಟ್ ಬೇಸಿಸ್ ಅಂಡರ್ ದಿ ಕಾಂಟ್ರಾಕ್ಟ್ ಫಾರ್ ದಿ ಪೀರಿಯಡ್ ಎಕ್ಸೀಡಿಂಗ್ ದ 3 months, ವಿಚ್ ಇಸ್ ಪೀರಿಯಾಡಿಕ್ ಪೇಮೆಂಟ್ ಒಬ್ಲಿಗೇಷನ್ ಎಕ್ಸ್ಕ್ಲೂಡ್ಸ್. 3 ಮಂತ್ಸ್ಗಿಂತ ಜಾಸ್ತಿ ಯಾವುದೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಸರ್ವಿಸನ್ನು ಪ್ರೊವೈಡ್ ಮಾಡಿದರೆ ಅಂಡರಲ್ಲಿ ಬರ್ತದೆ. ಸಪ್ಲೈ ಸಚ್ ಸರ್ವಿಸಸ್ ಗೌರ್ಮೆಂಟ್ ಮೇ, ಸಬ್ಜೆಕ್ಟ್ ಟು ದಿ ಕಂಡೀಷನ್ ಇಟ್ ಮೇ ಬಿ ನೋಟಿಫೈಡ್ ಬೈ ಸ್ಪೆಸಿಫೈ. ಸೊ ಸೇಮ್ ಅದು. ಆಗ ನಾವು ಫಸ್ಟಿಗೆ ಡೆಫಿನೇಷನ್ ಹೇಳ್ತೇವಲ್ಲ, ಅದರಲ್ಲಾಗಿ ಬಂದಂಥದ್ದು 3 ಮಂತ್ಸಿನ ಜಾಸ್ತಿ ಯಾವುದೇ ಸರ್ವಿಸನ್ನು ಪ್ರೊವೈಡ್ ಮಾಡಿದರೆ ಅದು ಕಂಟಿನ್ಯೂಸ್ ಸಪ್ಲೈ ಅಂತ ಕನ್ಸಿಡರ್ ಆಗ್ತದೆ. ಸೊ ನೆಕ್ಸ್ಟ್ ಡೆಫಿನೇಷನ್, ಟ್ಯಾಕ್ಸೇಬಲ್ ಸಪ್ಲೈ ಮೀನ್ಸ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬೋತ್ ವಿಚ್ ಈಸ್ ಲೆವಿಡ್ ಟು ದಿ ಟ್ಯಾಕ್ಸ್ ಅಂಡರ್ ದಿ ಆ್ಯಕ್ಟ್. ಯಾವುದಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗಿ ಬರ್ತದೆ ಅದು ಟ್ಯಾಕ್ಸೇಬಲ್ ಸಪ್ಲೈ ಆಗಿರುತ್ತೆ. ಸೊ ನೆಕ್ಸ್ಟ್, ಝೀರೋ ರೇಟೆಡ್ ಸಪ್ಲೈ ಮೀನ್ಸ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಬೋತ್ ದ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಬೋತ್ ಸ್ಪೆಷಲ್ ಎಕನಾಮಿಕ್ ಝೋನ್ ಡೆವಲಪ್ಮೆಂಟ್ ಸ್ಪೆಷಲ್ ಎಕನಾಮಿಕ್ ಆಬ್ಲಿಗೇಷನ್ಸ್. ಸೊ ಅದನ್ನು ನಾವು ಝೀರೋ ರೇಟೆಡ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಝೀರೋ ರೇಟೆಡ್ ಸಪ್ಲೈ ಅಂದರೆ ಗೊತ್ತಾಯ್ತಲ್ಲ, ಅದಕ್ಕೆ ಟ್ಯಾಕ್ಸ್ ಇರೋದಿಲ್ಲ, ಬಟ್ ಅದು ಎಕ್ಸಾಮ್ಟ್ ಅಂಡರ್ಲಿ ಬರೋದಿಲ್ಲ. ಅದನ್ನು ನಾವು ಝೀರೋ ರೇಟೆಡ್ ಅಂತ ಕನ್ಸಿಡರ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಎಕ್ಸ್ಪೋರ್ಟ್ ಇರ್ಬೋದು ಅಥವಾ ಸಪ್ಲೈ ಟು ದಿ SEZ ಇರ್ಬೋದು, ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ತೇವೆ ಝೀರೋ ರೇಟೆಡ್ ಸಪ್ಲೈ ಅಂತ. ಸೊ ನೆಕ್ಸ್ಟ್ ಒನ್, ಎಕ್ಸಮ್ಟೆಡ್ ಸಪ್ಲೈ. ಸೊ ಎಕ್ಸಮ್ಟೆಡ್ ಸಪ್ಲೈ ಅಂದರೆ ಯಾವುದಂತ ನೋಡಿ.
Exempted supply means goods and services sold by the business that exempt from the GST. ಯಾವುದು GST ಅಂದರೆ ಎಕ್ಸಮ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅದು. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಲ್ಯಾಂಡ್ ಫಾರ್ ದಿ ರೆಸಿಡೆನ್ಷಿಯಲ್ ಅಗ್ರಿಕಲ್ಚರ್, ಲ್ಯಾಂಡ್ ಫಾರ್ ದಿ ರೆಸಿಡೆನ್ಷಿಯಲ್ ಫೈನಾನ್ಷಿಯಲ್ ಸರ್ವಿಸಸ್, ಪ್ರೈವೇಟ್ ಎಜುಕೇಷನ್, ಹೆಲ್ತ್ ಕೇರ್, ಟ್ರಾನ್ಸ್ಪೋರ್ಟೇಷನ್, ಟೋಲ್ ವೇ ಗೇಟ್, ಬ್ರಿಡ್ಜ್, ಫೆನರಲ್. ಸೊ ಅದನ್ನೆಲ್ಲ ನಾವು ಎಕ್ಸಾಮ್ಟ್ ಅಂತ ಕನ್ಸಿಡರ್ ಮಾಡಿ, ಎಲ್ಲ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ನಾವು ಎಕ್ಸಾಮ್ಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಮತ್ತು ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನನ್ನು ಎಕ್ಸಾಮ್ಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಎಕ್ಸಮ್ಟೆಡ್ ಸಪ್ಲೈ ಅಂದರೆ ಗೊತ್ತಾಯ್ತಲ್ಲ. ಸೊ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟದಿರ್ಬೋದು ಅಥವಾ ಎಜುಕೇಷನ್ ಸಂಬಂಧಪಟ್ಟದಿರ್ಬೋದು, ಅದನ್ನೆಲ್ಲ ಹೆಲ್ತ್ ಕೇರಿಗೆ ಸಂಬಂಧಪಟ್ಟದನ್ನೆಲ್ಲ ಎಕ್ಸಾಮ್ಟ್ ಅಂಡರ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ದಟ್ ಈಸ್. ಸೊ ನೆಕ್ಸ್ಟ್ ಒನ್ ಅಗ್ರಿಗೇಟ್ ಟರ್ನ್ ಓವರ್. ಸೊ ಅಗ್ರಿಗೇಟ್ ಟರ್ನ್ ಓವರ್ ಅಂತ ಇದು ಸಹ ಪ್ರಾಬ್ಲಮ್ ಪಾರ್ಟ್ ಇದು. ಸೊ ಅಗ್ರಿಗೇಟ್ ಟರ್ನ್ ಓವರಿಗೆ ಹೋಗೋದಕ್ಕಿಂತ ಮೊದಲು ನಾವು ವಿಲ್ ಗೋಯಿಂಗ್ ಟು ಲರ್ನ್ ದ ಪ್ರಾಕ್ಟಿಕಲ್ ಪಾರ್ಟ್ ರಿಲೇಟಿಂಗ್ ಟು ದಿ ದಟ್ ಈಸ್ ಮಿಕ್ಸ್ಡ್ ಸಪ್ಲೈ ಆ್ಯಂಡ್ ಕಂಪೋಸಿಟ್ ಸಪ್ಲೈ. ಅದಕ್ಕೆ ಸಂಬಂಧಪಟ್ಟದ್ದನ್ನು ನಾವು ಪ್ರಾಕ್ಟಿಕಲ್ ಪಾರ್ಟನ್ನು ಫಸ್ಟ್ ಕಲಿಯುವ, ಅದಕ್ಕೆ ರಿಲೇಟೆಡ್ ಆದ ಪ್ರಾಬ್ಲಮ್ಸನ್ನು ಮಾಡುವ. ಸೊ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಹೌ ಟು ಸಾಲ್ವ್ ದ ಪ್ರಾಬ್ಲಮ್ ರಿಲೇಟಿಂಗ್ ಟು ದಿ ಕಂಪೋಸಿಟ್ ಸಪ್ಲೈ ಆ್ಯಂಡ್ ಮಿಕ್ಸ್ಡ್ ಸಪ್ಲೈ, ದೆನ್ ವಿಲ್ ಗೋ ಫಾರ್ ದಿ ಅಗ್ರಿಗೇಟ್ ಟರ್ನ್ ಓವರ್. ಸೊ ಅಗ್ರಿಗೇಟ್ ಟರ್ನ್ ಓವರಲ್ಲಿ ಸಹ 6 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಬರುವಷ್ಟು ಪ್ರಾಬ್ಲಮ್ ಉಂಟು. ಸೊ ಅದು ನೋಡೋ ಏನು ಅಗ್ರಿಗೇಟ್ ಟರ್ನ್ ಓವರ್ ಅಂತ ಹೇಳಿದರೆ ನೆಕ್ಸ್ಟ್ ಕ್ಲಾಸಲ್ಲಿ, ಆಫ್ಟರ್ ಲರ್ನಿಂಗ್ ದ ಪ್ರಾಬ್ಲಮ್ ಪಾರ್ಟ್ ರಿಲೇಟಿಂಗ್ ಟು ದಿ ಮಿಕ್ಸ್ಡ್ ಸಪ್ಲೈ ಆ್ಯಂಡ್ ಕಂಪೋಸಿಟ್ ಸಪ್ಲೈ. ಸೊ ಇದನ್ನು ವೀಡಿಯೋನ ನಿಮ್ಗೆ ಎಷ್ಟು ಸಲ ಆಗ್ತದೆ ಅಷ್ಟು ಸಲ ಕೇಳಿ. ಒಂದು ಸಲ ಅರ್ಥ ಆದರೆ ಓಕೆ, ಎಲ್ಲರೂ ಕಡೆ ಕೇಳ್ತಾರೆ. ಸೊ ಅಟ್ ಎನಿ ಕಾಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ವಾಟ್ ಈಸ್ ದ ಕಂಪೋಸಿಟ್ ಸಪ್ಲೈ ಆ್ಯಂಡ್ ಮಿಕ್ಸ್ಡ್ ಸಪ್ಲೈ ಗೊತ್ತಾಗಬೇಕು ನಿಮಗೆ. ಸೊ ಪ್ರಾಬ್ಲಮ್ ಪಾರ್ಟನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡು. ಸಿ ಯು ನೆಕ್ಸ್ಟ್ ಕ್ಲಾಸ್.